ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮಗೆ ಸುಸ್ವಾಗತ. ನಿಮ್ಮೆಲ್ಲರಿಗೂ ಒಂದು ಮುಖ್ಯ ಸೂಚನೆ, ವಿಡಿಯೋ ಕಡ್ಡಾಯವಾಗಿ ಆನ್ ಮಾಡಿ ಸೆಷನ್ ನ ಅಟೆಂಡ್ ಮಾಡಿ ಅಂತ ತಿಳಿಸ್ತಾ ನಾನು ಮತ್ತೊಮ್ಮೆ ಶ್ರೀದೇವಿ ಅಮ್ಮನಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ವಾಗತ ಅಮ್ಮ, ನಿಮಗೆ ಸುಸ್ವಾಗತ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನಿನ್ನೆಯ ಕ್ಲಾಸ್ ನಮ್ಮ ಅನನ್ಯ ನಿಮ್ಗೆ ಮಾಡಿದ್ಳು, ಹಾಗಾಗಿ ಒಳ್ಳೆ ಕ್ಲಾಸ್ ಆಗಿತ್ತು ಅಂತ ಹೇಳಿ ನಾನು ಅನ್ಕೊಂಡಿದ್ದಿ. ಎಲ್ಲ ಯಾರ್ಯಾರಿಗೆ ನಿನ್ನೆ ಕ್ಲಾಸ್ ಅರ್ಥ ಆಗಿದೆ ಒಂದ್ಸಲ ಕೈ ಮಾಡ್ರಿ. ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಿದವರು. ಅನನ್ಯ ನಿಮ್ಗೆ ಸ್ವಲ್ಪ ಬೇಸಿಕ್ ಅನ್ನ ಹೇಳಿದಳು. ಇಂಡಿಯನ್ ರೇಖೆಯ, ಭಾರತೀಯ ರೇಖೆಯ ಮಹತ್ವ, ಅಲ್ಲಿ ಏನೆಲ್ಲವನ್ನ ಇದೆ, ಯಾಕೆ ನಾವು ಅದಕ್ಕೆ ಭಾರತೀಯ ರೇಖೆ ಅಂತ ಹೇಳ್ಬೇಕು, ಅದಕ್ಕಿರುವಂತಹ ಸುಮಾರು ದಾಖಲೆಗಳು, ಋಗ್ವೇದ ಇರ್ಬೋದು, ಅಥರ್ವ ವೇದ ಇರ್ಬೋದು, ನಾಥ ಸಂಹಿತೆ ಇರ್ಬೋದು, ಅದಾದ ನಂತರ ವಶಿಷ್ಠ ವಿದ್ಯೆಯ ಕುರಿತು ಸಾಕಷ್ಟು ಮಾಹಿತಿಗಳನ್ನ ನೀವೆಲ್ಲರೂ ನಿನ್ನೆ ಕೇಳಿದ್ದೀರಿ. ಓಕೆನಾ? ಸೊ ಇವತ್ತು ನಾವು ನಮ್ಮ ಎರಡನೇ ಹಂತಕ್ಕೆ ಬರೋಣ. ಎರಡನೇ ಹಂತಕ್ಕೆ ಬರುವ ಮುಂಚೆ ಒಂದಿಷ್ಟು ಅನೌನ್ಸ್ಮೆಂಟ್ ಇದೆ, ಅದನ್ನ ಸ್ವಲ್ಪ ಬರ್ಕೊಡ್ರಿ. ನಾಳೆ ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ ಕ್ಲಾಸ್ ಇರುತ್ತೆ ನಮ್ ಬೆಳಿಗ್ಗೆ. ರೀಸನ್ ಏನು, ಬೆಳಿಗ್ಗೆ ನಾವು ಯಾಕೆ ಮಾಡ್ತೀವಿ ಅಂದ್ರ, ನಾಳೆ ನಿಮ್ಗೆ ದೀಕ್ಷೆ ಇರುತ್ತೆ. ಹಾಗಾಗಿ ದೀಕ್ಷೆದ್ ಒಂದು ಕಂಡೀಷನ್ ಏನು ಅಂದ್ರೆ, ನೀವು ಸ್ವಲ್ಪ ಉಪವಾಸ ಇರ್ಬೇಕಾಗುತ್ತೆ, ಹೊಟ್ಟೆ ಖಾಲಿ ಇರ್ಬೇಕಾಗುತ್ತೆ. ಯಾಕಂದ್ರೆ ಅದು ಚಕ್ರಗಳು ಬ್ಯಾಲೆನ್ಸ್ ಮಾಡೋದಿರುತ್ತೆ. ಆ ಕಾರಣಕ್ಕಾಗಿ ನೀವು ಸಾಯಂಕಾಲ ತನಕ ತಾಳ್ಮೆಯಿಂದ ಇರೋದು ಕಷ್ಟದ ಕೆಲಸ ಇದೆ. ಇರ್ಬೋದಾ? ಸಂಜೆ 7 ಗಂಟೆ ತನಕ ನಾನು ಉಪವಾಸ ಇರ್ತೀನಿ, ನನಗೆ ದೀಕ್ಷೆ ಕೊಡ್ರಿ ಅಂದ್ರೆ ಅದು ಆಗೋದಿಲ್ಲ, ನಿಮ್ಗೂ ಆಗೋದಿಲ್ಲ, ನನ್ಗೂ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲಾ ದೀಕ್ಷೆಗಳನ್ನ ನಾವು ಬೆಳಗಿನ ಅವಧಿಯಲ್ಲಿ ಮಾಡ್ತೀವಿ. ಸೊ ಹಾಗಾಗಿ ನಾಳೆ 10 ರಿಂದ 12 ಗಂಟೆ ತನಕ ಇರುತ್ತೆ. ಸೊ ಯಾರೆಲ್ಲಾರು ಇದ್ರಿ 10 ರಿಂದ 12 ನನ್ಗೆ ರೆಡಿ ಇದ್ದೀನಿ ಅಂತ ಒಂದ್ ಕೈಯನ್ನ ಮಾಡ್ರಿ ಸ್ವಲ್ಪ. ಅದು ನನ್ಗೆ ಗೊತ್ತಾಗುತ್ತೆ ನಮ್ಮ ಅಟೆಂಡೆನ್ಸ್ ಎಷ್ಟಿದೆ, ಮತ್ತೆ ನಾವು ಇನ್ನು ಯಾವ್ಯಾವ ಗ್ರೂಪ್ ಗಳಿಗೆ ಕವರ್ ಮಾಡ್ಬೇಕು. ಮತ್ತೆ ಸಾಕಷ್ಟು ಜನ ವಿಡಿಯೋನ ಆಫ್ ಮಾಡಿದ್ರಿ. ಯಾವಾಗ್ಲೂ ನೆನ್ಪಿಡ್ರಿ, ಯಾವುದೇ ಒಂದು ವಿದ್ಯೆ ಇದೆ ನೋಡ್ರಿ, ಆ ವಿದ್ಯೆ ನಿಮ್ಗೆ ಒಲಿಬೇಕು ಅಂದ್ರ ಅದಕ್ಕೆ ನೀವು ಗೌರವ ಕೊಡ್ಬೇಕು. ನೀವು ವಿಡಿಯೋ ಆಫ್ ಇಟ್ಟಿರಿ ಅಂದ್ರ ವಿದ್ಯೆಗೆ ಗೌರವ ಕೊಡ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ ಎಲ್ಲೋ ಒಂದ್ ಕಡೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡು ನೀವು ಬೆಳೆದಾಗ ಮಾತ್ರ ನೀವು ಇನ್ನೊಬ್ಬರನ್ನ ಬೆಳೆಸೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ನಾಳೆ 10 ರಿಂದ 12 ಗಂಟೆ ತನಕ ನಮ್ಮ ಸೆಷನ್ ಇರುತ್ತೆ. ಈಗ ಇದರ ಸಿದ್ಧತೆಯನ್ನ ಬರ್ಕೋರಿ, ಸ್ವಲ್ಪ ನೀವು ನೋಟ್ ಮಾಡ್ಕೊಂಡು ಮತ್ ನೆನ್ಪೋದ್ರ ಕಷ್ಟ ಇದೆ. ಸಿದ್ಧತೆ, ಪೂರ್ವ ಸಿದ್ಧತೆ. ಒಂದು ದೀಕ್ಷೆಯನ್ನ ಮಾಡ್ಬೇಕು ಅಂದ್ರೆ ಅದಕ್ಕೆ ಅದರದೇ ಆಗಿರುವಂತ ಸಿದ್ಧತೆ ಇದೆ. 5 ನೀವ್ ಹೇಳಿರೋ ಟೈಮಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ನಾವು ನಮ್ಮದೇ ಟ್ರಸ್ಟ್ ನ ಒಂದ್ ಅಡಿಯಲ್ಲಿ ಮಾಡೋದು. ಹಾಗಾಗಿ ನಾವು ನಮ್ಮದೇ ಒಂದ್ ಸೆಟ್ಟಿಂಗ್ ಇರುತ್ತೆ. 5 ರಿಂದ 7 ಗಂಟೆ ನಮ್ಗೆ ಬೇರೆ ಸೆಷನ್ಗಳು ನಡೆಯುತ್ತೆ. ಹಾಗಾಗಿ ಮಾಡೋದಿಲ್ಲ. 10 ರಿಂದ 12 ಗಂಟೆನೆ ಮಾಡ್ತೀವಿ ನಾವು. ಸೊ ಹಾಗಾಗಿ 10 ರಿಂದ 12 ಗಂಟೆಗೆ ಸೆಷನ್ ನಡೆಯುತ್ತೆ. ನೀವು 9:45ಗೆ ರೆಡಿ ಆಗಿರ್ಬೇಕಾಗುತ್ತೆ. 9:45ಕ್ಕೆ ನೀವು ತಲೆ ಸ್ನಾನ ಮಾಡಿ ವೈಟ್ ಡ್ರೆಸ್ ಕಂಪಲ್ಸರಿ, ಬಿಳಿ ಬಟ್ಟೆಗಳನ್ನ ಧರಿಸ್ಬೇಕು ದೀಕ್ಷೆಯ ಸಮಯದಲ್ಲಿ. ಇದು ಕಂಡೀಷನ್ನೇ ಇರೋದು. ಎಲ್ಲರ ಹತ್ರ ವೈಟ್ ಡ್ರೆಸ್ ಇರುತ್ತೆ ಅಂತ ಹೇಳಿ ಅನ್ಕೊಂಡಿನಿ. ಒಂಚೂರು ಕಲರ್ ಮಿಕ್ಸ್ ಇದ್ರು ನಡೆಯುತ್ತೆ, ಬಟ್ ಕಲರ್ ಏನಿರ್ಬೇಕು, ಲೈಟ್ ಆಗಿರ್ಬೇಕು. ಬೇರೆ ಕಡೆ ಹೋಗೋದಿದ್ರು ಹೋಗ್ಬೋದು, ಹಂಗೇನಿಲ್ಲ. ಬಟ್ ನಾಳೆದ್ದು ನಿಮ್ಗೆ ರಿಕಾರ್ಡಿಂಗ್ ಸಿಗೋದಿಲ್ಲ. ಇವತ್ತಿಂದು ನಿನ್ನೆದು ಸಿಗುತ್ತೆ, ಬಟ್ ದೀಕ್ಷೆದ್ ನಾವು ರಿಕಾರ್ಡಿಂಗ್ ಕೊಡೋದಿಲ್ಲ. ನೀವೇ ನೇರವಾಗಿನೇ ದೀಕ್ಷೆಯನ್ನ ಪಡಿಬೇಕು ಅಷ್ಟೇ. ಹಾಗಾಗಿ 9:45 ತನಕ ನೀವು ಸ್ನಾನವನ್ನ ಮಾಡ್ಕೊಂಡು 108 ಸಲ ಓಂಕಾರವನ್ನ ಹೇಳೋದಿರುತ್ತೆ. ಬರ್ಕೊಡ್ರಿ. ಓಂಕಾರ ಯಾವ ರೀತಿ ಹೇಳೋದಂದ್ರ, ನಾಭಿಯಿಂದ ಓಂಕಾರ ಹೇಳೋದು. ನಾಭಿಯಿಂದ ಅಂದ್ರ ಅತ್ಯಂತ ಬಹಳ ಸರಳವಾಗಿ, ಸುಲಭವಾಗಿ ಮತ್ತೆ ಸುದೀರ್ಘವಾಗಿ ಓಂಕಾರವನ್ನ ಹೇಳ್ಬೇಕು. ಓಂ, ಹಿಂಗ್ ಸ್ಪೀಡ್ ಹೇಳಂಗಿಲ್ಲ. ಬಹಳ ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟದೊಂದಿಗೆ ನಿಮ್ಮ ಚಿತ್ತವನ್ನ ನಾಭಿಯಲ್ಲಿ ಕೇಂದ್ರೀಕೃತ ಮಾಡಿ ಓಂಕಾರವನ್ನ 108 ಸಲ ಕೇಳೋದಿದೆ. ಓಕೆನಾ? ಅದಾದ ನಂತರ 1 ಗ್ಲಾಸ್ ನೀರು ಮತ್ತೆ 1 ದೀಪ ಇಟ್ಕೊಳ್ಬೇಕು. ಅದ್ರ ಜೊತೆಗೆ ಇವತ್ತು ನಿಮ್ಗೆ ರೇಖೀಯ 5 ತತ್ವಗಳನ್ನ ಹೇಳ್ತೀನಿ. ರೇಖೀಯ ಪಂಚತತ್ವಗಳನ್ನ ನಾನು ತಿಳಿಸ್ಕೊಡ್ತೀನಿ. ಆ ಪಂಚತತ್ವಗಳನ್ನ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಮೇಲೆ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ಬರೆದು ನಿಮ್ಮ ಎದುರಿಗೆ ಇಟ್ಕೊಳ್ಳೋದು ಇರುತ್ತೆ. ಓಕೆನಾ? ಮತ್ತೆ ನೀರು ಮತ್ತು ದೀಪ, ಈ ರೀಸನ್ ಏನು ಕಾರಣ ಅಂದ್ರೆ, ನಮ್ಮ ಶರೀರದಲ್ಲಿರುವಂತ ತತ್ವಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ
ಹೀಲಿಂಗ್ ಇದೆ ನೋಡ್ರಿ, ಆ ಚಿಕಿತ್ಸೆ ಅನ್ನುವಂಥದ್ದು ಇನ್ನೂ ಎಕ್ಸ್ಟ್ರಾ ಎನರ್ಜಿಯಿಂದ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವುಗಳನ್ನ ಕಂಪಲ್ಸರಿಯಾಗಿ ಇಟ್ಕೊಳ್ಳೋದಿರುತ್ತೆ. ಹಾಗಾಗಿ ದೀಕ್ಷೆ ಅಂದ್ರೆ ಸುಮ್ನೆ ಏನೋ ಒಂದ್ ಮಾಡ್ತಾರಂತ ಹಂಗಿಲ್ಲ. ಹಾಗಾಗಿ ಯಾರಿಗೆ 100% ಆಸಕ್ತಿ ಇದೆ, ನಾನ್ ಮಾಡ್ಬೇಕು, ನಾನ್ ದೀಕ್ಷೆಯನ್ನ ತಗೋಬೇಕು ಅಂತ ಇದ್ದವ್ರು ಮಾತ್ರ ನೀವು ಅಟೆಂಡ್ ಆಗ್ಬೋದು. ಮತ್ತೆ ಯಾರಿಗೂ ಇಲ್ಲಿ ಒತ್ತಾಯ ಇಲ್ಲ. ಮತ್ತೆ ಎಲ್ರೂ ವಿಡಿಯೋ ಕಂಪಲ್ಸರಿ ನಾಳೆ ಆನ್ ಇಡ್ಬೇಕು 2 ತಾಸು ಪೂರ್ತಿ. ಓಕೆನಾ? ಈ ಕಮಿಟ್ಮೆಂಟ್ ಯಾರಿಗಿದೆ ಅವ್ರು ಮಾತ್ರ ನೀವೆಲ್ಲರೂ ಜಾಯಿನ್ ಆಗ್ರಿ ಅಂತ ಹೇಳ್ತಾ, ಯಾಕಂದ್ರೆ ನಾವು ನಮ್ಮ ವಿದ್ಯೆಗೆ ಅವಮಾನ ಮಾಡೋದಕ್ಕೆ ರೆಡಿ ಇಲ್ಲ ನಾವು. ಯಾಕಂದ್ರೆ ನಾವು ಸುಮಾರು 60 ಬ್ಯಾಚ್ ಗಳನ್ನ ಮಾಡಿವಿ. ಇದೇ ರೀತಿ ಮಾಡಿದ್ದು ನಾವು. ಪ್ರತಿ ಬ್ಯಾಚ್ ನಲ್ಲಿ 100-150 ಜನರಿಗೆ ದೀಕ್ಷೆಯನ್ನ ನಾವು ಕೊಡ್ತಾ ಇರ್ತೀವಿ. ಅದ್ರಲ್ಲಿ ಒಂದ್ 4 ಜನ ಬರ್ಲಿಲ್ಲ ಅಂದ್ರೆ ನಮ್ಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಗೊತ್ತಾಗ್ತಾ ಇದೆನಾ ಎಲ್ಲರಿಗೂ? ಹಾಗಾಗಿ ನಾವು ನಮ್ಮ ಬೆಲೆಯನ್ನ ನಮ್ಗೆ ಗೊತ್ತಿದೆ, ನಮ್ ವಿದ್ಯೆ ಏನಿದೆ, ನಮ್ ರೇಖೆಯಲ್ಲಿರುವಂತ ಶಕ್ತಿ ಮತ್ತು ಸಾಮರ್ಥ್ಯ ಏನಿದೆ ಅಂತ ನಮ್ಗೆ ಅರ್ಥ ಆಗಿದೆ. ಅದಕ್ಕಾಗಿ ನಾವು ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಓಕೆನಾ? ಎಸ್. ಅದಾದ ನಂತರ ನೆಕ್ಸ್ಟ್ ಇವತ್ ಬರ್ಕೋರಿ, ರೇಖಿ ಅನ್ನುವಂಥದ್ದು ಏನಿದೆ ನೋಡ್ರಿ, ಇದು ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ ಹೇಳ್ತಾರೆ. ಇದು ಒಂದು ಚಿಕಿತ್ಸೆ. ಯಾವ ರೀತಿ ನೀವು ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಯನ್ನ ತಗೊಂಡಿರ್ತೀರಿ ಅಂದ್ರೆ ಅಲೋಪತಿ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಯಾವ ರೀತಿ ಚಿಕಿತ್ಸೆ ಇದೆ ನೋಡ್ರಿ, ಅದೇ ರೀತಿ ರೇಖಿ ಅನ್ನುವಂಥದ್ದು ಸಮೇತ ಒಂದು ಚಿಕಿತ್ಸಾ ಪದ್ಧತಿ ಇದೆ. ಇದು ಒಂದು ಚಿಕಿತ್ಸೆನೇ ಇದೆ. ಆದ್ರೆ ಆಶ್ಚರ್ಯದ ಸಂಗತಿ ಏನೋದ್ರ, ರೇಖಿಯಲ್ಲಿ ನಿಮಗೆ ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲ, ಯಾವುದೇ ಇಂಜೆಕ್ಷನ್ ಇಲ್ಲ, ಯಾವುದೇ ಹಾಸ್ಪಿಟಲ್ಗೆ ಹೋಗೋದಿಲ್ಲ, ಯಾರು ಇಲ್ಲಿ ಡಾಕ್ಟರ್ಸು ಸಮೇತ ಇಲ್ಲ. ಆದ್ರೂ ಇಲ್ಲಿ ಚಿಕಿತ್ಸೆ ಆಗುತ್ತೆ 100% ಕಾರಣ ಯಾವ ರೀತಿ ಆಗುತ್ತೆ ಅದ್ರ ಹಿಂದಿರುವಂತ ಸೈನ್ಸ್ ಅನ್ನ ನಾನ್ ನಿಮಗೆ ಹೇಳ್ತೀನಿ. ಯಾಕೆ ಹಂಗ ಆಗ್ಬೋದು, ನಾವ್ ಯಾವ ಚಾಲೆಂಜ್ ಅನ್ನ ಇಟ್ಕೊಂಡಿದ್ದನ್ನ ಮಾಡ್ತೀವಿ ನೋಡ್ರಿ. ಯಾವಾಗ ನೀವು ಚಿಕಿತ್ಸೆಯನ್ನ ಪಡೆದಿರ್ತೀರಿ, ನಿಮ್ಮ ಶರೀರದಲ್ಲಿ ಎಕ್ಸಾಂಪಲ್ ನೋಡ್ರಿ, ಶಾರೀರಿಕವಾಗಿರುವಂತ ಯಾವುದೋ ಒಂದು ಸಮಸ್ಯೆ ಇದೆ ನಿಮ್ಗೆ. ನಾನು ಇಲ್ಲೇ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ನನ್ಗೆ ಈಗ ನಾನು ಕ್ವಶನ್ ಮಾಡ್ತಾ ಇದ್ದೀನಿ, ಏನು ಅಂದ್ರ ಯಾರು ಇದ್ರಿ ನಿಮ್ಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ಅವ್ರು ಎಸ್ ಅಂತ ಟೈಪ್ ಮಾಡ್ರಿ, ನಾನ್ ನಿಮ್ಗೆ ಹೆಂಗ್ ಪರಿಹಾರ ಇಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಆರೋಗ್ಯದ ಸಮಸ್ಯೆ ಅಂದ್ರ ತಲೆಯಿಂದ ಕಾಲಿನ ಬೆರಳಿನ ತನಕ ಏನಾದ್ರೂ ಒಂದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಅದು 100ರಲ್ಲಿ ಸುಮಾರು 65% ಜನರಿಗಂತೂ ಇದ್ದೇ ಇರುತ್ತೆ. ಈಗ ಮತ್ತೆ ಇನ್ನೂ ಜಾಸ್ತಿ ಆಗಿದೆ. ನಾನ್ 3 ವರ್ಷದ ಹಿಂದೆಂದು ವರದಿಯನ್ನ ನಿಮ್ ಎದುರಿಗೆ ಹೇಳ್ತಾ ಇದ್ದೀನಿ. ಈಗ ಮತ್ತೆ ಅದ್ರ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಈಗ ನಮ್ಗೆ ಶಾರೀರಿಕ ಸಮಸ್ಯೆಗಳು ಆದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ನೇರವಾಗಿ ಎಲ್ಲಿಗೆ ಹೋಗ್ತೀವಿ? ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋದ್ಮೇಲೆ ನಮಗ್ ಚಿಕಿತ್ಸೆ ಆಗುತ್ತೆ. ಹಾಗಾದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಒಂದು ವಿಷಯ ಏನು ಅಂದ್ರ, ರೋಗಗಳು ಹುಟ್ಟೋದು ಹೊರಗ ಅಥವಾ ಶರೀರದಲ್ಲಿ ಒಳಗ್ ಹುಡ್ತಾವ ಅಥವಾ ಹೊರಗೆ ಹೋಗುತ್ತೆ? ಇನ್ನರ್ ನಲ್ಲಿ ರೋಗಗಳು ಬರುತ್ತೆ ಅಥವಾ ಔಟರ್ ನಲ್ಲಿ ಆಗ್ತಾ ಇವೆ? ಹೊರಗಿನ ಜ್ವರ ಒಳಗ್ ಬರುತ್ತಾ? ಹೊರಗೆ ಯಾರೋ ತಂದು ನಿಮಗ್ BP ಒಳಗ್ ಸೇರಿಸ್ಬಿಟ್ಟಾರ ಅಥವಾ ಶುಗರ್ ಯಾರು ನಿಮ್ಗೆ ಗಿಫ್ಟೆಡ್ ಆಗಿ ಕೊಟ್ರ? ಇಲ್ಲ. ಹಾಗಾದ್ರೆ ಇದು ಎಲ್ಲಿಂದ ಶುರು ಆಯ್ತು? ಇದು ನಮ್ಮ ಒಳಗಿಂದೇ ಶುರು ಆಯ್ತು. ಒಪ್ತೀರಿ? ಇದು ಒಪ್ತೀರಿ? ಶಾರೀರಿಕವಾದ ಎಲ್ಲಾ ಸಮಸ್ಯೆಗಳು ಹುಟ್ಟೋದು ಎಲ್ಲಿ ಅಂದ್ರ ನಮ್ಮ ಶರೀರದಲ್ಲಿ. ಹಾಗಾದ್ರೆ ನಮ್ಮ ಶರೀರದಲ್ಲಿ ಒಂದು ಸಾಮರ್ಥ್ಯ ಇದೆ, ರೋಗಗಳನ್ನ ಕ್ರಿಯೇಟ್ ಮಾಡೋ ಸಾಮರ್ಥ್ಯ ಇದಕ್ಕೆ. ಒಪ್ತೀರಿ ಎಲ್ಲಾರು? ಸೈನ್ಸೇ ಹೇಳ್ತಾ ಇದ್ದೀನಿ. ರೋಗಗಳನ್ನ ಹುಟ್ಟಾಕುವಂತ ಶಕ್ತಿ ನಮ್ಮ ಶರೀರಕ್ಕಿದೆ. ಈಗ ಬರ್ಕೊಡ್ರಿ, ಹಾಗಾದ್ರೆ ರೋಗವನ್ನ ನಿರ್ಮೂಲನೆ ಮಾಡೋ ಶಕ್ತಿನೂ ಇದ್ರಲ್ಲಿ ಇದೆ. 100% ಒಪ್ಕೊಡ್ರಿ. ಫಸ್ಟ್ ಇದು ಯಾವ್ದು ಕ್ರಿಯೇಟ್ ಮಾಡುತ್ತೆ ನೋಡ್ರಿ, ಅದಕ್ಕೆ ರಿಮೂವ್ ಮಾಡೋ ಶಕ್ತಿನೂ ಸಮೇತ ಇದೆ. ಇದ್ರಲ್ಲಿ 2 ಮಾತಿಲ್ಲ. ಹಾಗಾದ್ರೆ ನಮ್ಗೆ ಏನಾಗಿದೆ, ಟ್ಯಾಬ್ಲೆಟ್ಸ್ ತಗೊಂಡ್ರೆ ನಮ್ಗೆ ಆರಾಮಾಗುತ್ತೆ, ಹಾಸ್ಪಿಟಲ್ಗೆ ಹೋದ್ರೆ ಆರಾಮಾಗುತ್ತೆ. ನೀವು ಬೇಕಾದ್ರೆ ಯಾರಿಗಾದ್ರೂ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಸ್ ಕೇಳ್ರಿ, 100ಕ್ಕೆ 90% ನಮ್ಮ ಚಿಕಿತ್ಸೆ ಅಥವಾ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಇವೆ ನೋಡ್ರಿ, ಅವೆಲ್ಲಾನು ಸೈಕೋಸೊಮೆಟಿಕ್ ಟ್ಯಾಬ್ಲೆಟ್ಸ್ ಗಳನ್ನ ಯೂಸ್ ಮಾಡ್ತೀವಿ ನಾವು. ಸೈಕೋಸೊಮೆಟಿಕ್ ಅಂದ್ರ ನಮ್ಮ ಮೈಂಡ್ಗೆ ಮೆಸೇಜ್ ಹೋಗುತ್ತೆ, ಏನು ಅಂದ್ರೆ ನನ್ ಚಿಕಿತ್ಸೆ ಆಗ್ತಾ ಇದೆ, ನಾನು ಟ್ಯಾಬ್ಲೆಟ್ಸ್ ತಗೊಂಡಿನಿ, ತಲೆನೋವು ಕಡಿಮೆ ಆಗುತ್ತೆ ಅಂತ ಮೆಸೇಜ್ ಹೋಗುತ್ತೆ. ಹಾಗಾಗಿ ಹೀಲಿಂಗ್ ಮಾಡೋದು ನನ್ನ ಬಾಡಿ, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ಹೊರತಾಗಿ ನೀವು ತೆಗೆದುಕೊಳ್ಳುವ ಇಷ್ಟು ಗುಳಿಗೆ ಅಲ್ಲ. ವಾಸ್ತವ ಹೇಳ್ತಾ ಇದ್ದೀನಿ. 10% ಇದೆ, ನಾನು ಹೋಗ್ತೀನಿ. ಹಾರ್ಟ್ ಇದೆ, ದೊಡ್ಡ ಕ್ಯಾನ್ಸರ್ ಅಂತ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ 100ಕ್ಕೆ 100% ಚಿಕಿತ್ಸೆ ಅಲ್ಲಿದೆ, ನಾನು ಹೋಗ್ತೀನಿ. ಆದ್ರೆ ಕಾಮನ್ ಆಗಿ 90% ಎಲ್ಲಿ ವರ್ಕ್ ಮಾಡುತ್ತೆ ನಮ್ಮ ಟ್ಯಾಬ್ಲೆಟ್ಸ್ ಗಳಂದ್ರ ಮೈಂಡಿಗೆ ಮೆಸೇಜ್ ಕೊಡುತ್ತೆ. ಇಲ್ಲಿ ಯಾವಾಗ ಮೈಂಡಿಗೆ ಮೆಸೇಜ್ ಹೋಗುತ್ತೆ ನೋಡ್ರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ, ಬ್ರೈನ್ ನ ವೇವ್ಸ್ ಗಳಲ್ಲಿ
ಅಂದ್ರೆ ನಮ್ಮ ನರಮಂಡಲಗಳು ಏನ್ ಬರುತ್ತೆ ನೋಡ್ರಿ, ಅದಕ್ಕೆ ಮೆಸೇಜ್ ಹೋಗುತ್ತೆ, ಟ್ಯಾಬ್ಲೆಟ್ಸ್ ಹೋಗಿದೆ, ಆರಾಮಾಗುತ್ತೆ. ಆ ಮೆಸೇಜ್ ಎಲ್ಲಾ ಕಡೆಗೂ ಮಿಲಿ ಸೆಕೆಂಡ್ ಅಲ್ಲಿ ಪಾಸ್ ಆಗುತ್ತೆ, ನಿಧಾನಕ್ಕೆ ಸಂಜೆ ಅನ್ನೋ ತನಕ ನಿಮ್ಗೆ ಆರಾಮಾಗುತ್ತೆ. ಈ ಸ್ಥಿತಿ ಎಲ್ಲರಿಗೂ ಗೊತ್ತಿದೆನಾ? ಇಲ್ಲಿ ಏನಾಗ್ತಾ ಇದೆ ಒಂದು ಚಮತ್ಕಾರ ಅಂದ್ರ, ನಿಮ್ಮ ಒಳಗೆ ನಿಮ್ಮ ಮೈಂಡ್ ಸೆಟ್ ರೋಗ ನಿರೋಧಕ ಶಕ್ತಿಯನ್ನ ನಿಮ್ಮ ಶರೀರದಲ್ಲಿ ಉದ್ಭವ ಮಾಡುತ್ತೆ. ಅದೇ ಉದ್ಭವ ಮಾಡುತ್ತೆ. ಕ್ರಿಯೇಟರ್, ಆಕ್ಟರ್, ಡೈರೆಕ್ಟರ್ ಎಲ್ಲ ನಾವೇ ಇದ್ದೀವಿ. ಈಗ ಬರ್ಕೊಡ್ರಿ, ಅದೇ ರೀತಿ ರೇಖಿಯಲ್ಲಿ ನೀವು ಹೀಲಿಂಗ್ ಮಾಡ್ಕೊಳ್ಳುವಾಗ, ಚಿಕಿತ್ಸೆ ಮಾಡಿಕೊಳ್ಳುವಾಗ್ಲೂ ಸಮೇತ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಮೆಸೇಜ್ ಹೋಗುತ್ತೆ, ರೇಖಿ ಹೀಲಿಂಗ್ ಆಗ್ತಾ ಇದೆ, ಚಿಕಿತ್ಸೆ ಆಗ್ತಾ ಇದೆ. ನನ್ ಜೊತೆಗೆ ಬ್ರಹ್ಮಾಂಡ ಅಂದ್ರೆ ವಿಶ್ವಾಸ, ಆತ್ಮವಿಶ್ವಾಸ. ನನ್ ಜೊತೆಗೆ ಯಾವುದೋ ಒಂದು ಶಕ್ತಿ ಇದೆ ಅನ್ನುವಂತ ವಿಶ್ವಾಸ ಇದೆ ನೋಡ್ರಿ, ಅದು ಇದಕ್ಕೆ ಶಕ್ತಿ ಕೊಡ್ತಾ ಇರುತ್ತೆ. ನೆನ್ಪಿಡ್ರಿ, ಮನುಷ್ಯನಿಗೆ ಯಾರು ಇಲ್ಲ ಅಂದಾಗ ಅರ್ಧ ರೋಗಗಳು ಅಲ್ಲೇ ಶುರು ಆಗುತ್ತೆ. ನನ್ ಜೊತೆಗೆ ಯಾರೋ ಇದ್ದಾರಂದಾಗ ಅರ್ಧ ಚಿಕಿತ್ಸೆಗಳು ಅಲ್ಲೇ ಶುರು ಆಗುತ್ತೆ. ಯಾವಾಗ ಮೈಂಡಿಗೆ ಮೆಸೇಜ್ ಹೋಗುತ್ತೆ ನೋಡ್ರಿ, ಹೀಲಿಂಗ್ ಆಗ್ತಾ ಇದೆ, ಚಿಕಿತ್ಸೆ ಆಗ್ತಾ ಇದೆ, ಅವಾಗ ನಿಧಾನಕ್ಕೆ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದು ನಿಮ್ ಜೊತೆಗೆ ಕನೆಕ್ಟ್ ಆಗುತ್ತೆ, ನಿಮ್ಗೆ ಹೀಲ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಬರ್ಕೊಡ್ರಿ, ಯಾರೆಲ್ಲರಿಗೂ ಶಾರೀರಿಕ ತೊಂದರೆ ಇದೆ, XYZ ಯಾವ್ದಾದ್ರೂ ಇರ್ಬೋದು, ಸಣ್ಣ ಪುಟ್ಟ ಹಿಡಿದು ದೊಡ್ಡ ತನಕ, ಆದ್ರೆ ಬರ್ಕೊಡ್ರಿ, ನೀವು ಯಾರು ಸತತವಾಗಿ 21 days 21 ದಿನಗಳ ಕಾಲ ಮೆಡಿಟೇಷನ್ ಅನ್ನ ಯಾರು ಮಾಡ್ತೀರಿ, ರೇಖಿ ಸ್ವಯಂ ಚಿಕಿತ್ಸೆಯನ್ನ ಯಾರು ಮಾಡ್ಕೊಂಡಿರ್ತೀರಿ ನೋಡ್ರಿ, 100ಕ್ಕೆ 90% ನಿಮ್ಗೆ ರಿಸಲ್ಟ್ ಬರುತ್ತೆ. ಎಲ್ರಿಗೂ ಗೊತ್ತಾಯ್ತಾ? ಎಷ್ಟು ಅರ್ಥ ಆಗಿದೆ? ನನ್ ಭಾವನೆ ನಿಮ್ಗೆ ಅರ್ಥ ಮಾಡ್ಕೊಂಡ್ರು ಸಾಕು ನಮ್ಗೆ. ಮತ್ತೆ ಇದು ನಮ್ದು ಬಿಸ್ನೆಸ್ ಅಲ್ಲ, ತಿಳ್ಕೊರಿ ಎಲ್ಲಾರು. ಇದು ನಮ್ದು ಒಂದ್ ವಿದ್ಯೆ ಇದೆ, ವಿದ್ಯೆಯನ್ನ ನಾವು ಕಲಿಸ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದೀವಿ ಅಷ್ಟೇ. ಆದ್ರೆ ಇದು ವಾಸ್ತವ ಇದೆ. ಒಂದನೇದು. ಈಗ ಎರಡನೇದು ಬರುತ್ತೆ, ನಮ್ಮ ಜೀವನದಲ್ಲಿ ನಮಗ್ ಬೇಕಾಗುವಂತದ್ದು. ಮತ್ತೆ ನಾನು ಪ್ರಶ್ನೆ ಮಾಡ್ತೀನಿ, ನನಗೆ ಬೀದರ್ ಭಾಷೆದಾಗ ಒಂದ್ ವರ್ಡ್ ಹೇಳ್ತೀವಿ, ಇಮಾನ್ದಾರ್ಲಿಂದ ಹೇಳ್ಬೇಕು ನೀವು. ಇಮಾನ್ದಾರಿಗೆ ಏನಂತೀರಿ ನೀವು, ನನ್ಗೆ ಗೊತ್ತಿಲ್ಲ. ಪ್ರಾಮಾಣಿಕವಾಗಿ ಉತ್ತರ ಕೊಡ್ಬೇಕು. ಎರಡನೇ ನನ್ನ ಪ್ರಶ್ನೆ ಇದೆ, ಯಾರ್ಯಾರಿಗೆ ವೆಲ್ತ್ ಪ್ರಾಬ್ಲಮ್ ಇದೆ? ವೆಲ್ತ್ ಪ್ರಾಬ್ಲಮ್ ಅಂದ್ರೆ ಹಣಕಾಸಿನ ತೊಂದರೆಗಳು, ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಗಳನ್ನ ನೀವು ಬಹಳ ಫೇಸ್ ಮಾಡ್ತಾ ಇದ್ದೀರಿ. ಅವ್ರು ಒಂದ್ಸಲ ಮೀ ಅಂತ ಹೇಳಿ ಟೈಪ್ ಮಾಡ್ರಿ, ಅಥವಾ ಎಸ್ ಅಂತ ಮಾಡ್ರಿ, ಬೇಗ. ಮತ್ತೆ ಯಾರು ಟೈಪ್ ಮಾಡ್ತೀರಿ ಅವ್ರಿಗೆ ಮಾತ್ರ ಪರಿಹಾರ ಇದೆ ಮಕ್ಕಳೇ, ನೆನ್ಪಿಡ್ರಿ. ನೀವೆಲ್ಲ ಕೇಳ್ಕೋತ ಅವ್ರು ಹೇಳ್ತಾರೆ, ಯಾರೋ ಬಂದ್ ಮೇಡಮ್ ಆರಾಮ್ಸೆ, ನೀವು ರೇಡಿಯೋ ಕೇಳಿ ನಂಗೆ ಕೇಳಿದ್ರಿ ರಿಸಲ್ಟ್ ಬರೋದಿಲ್ಲ. ನೀವು ಇಲ್ಲಿ ಭಾಗವಹಿಸ್ಬೇಕು, ನೀವು ಅಲ್ಲಿ ಒಳಗೊಳ್ಬೇಕು. ನಿಮ್ಮ ಮನಸ್ಸು, ನಿಮ್ಮ ಆತ್ಮ, ನಿಮ್ಮ ವಿಚಾರ ನನ್ನ ಜೊತೆ ಕನೆಕ್ಟ್ ಆದಾಗ, ನಾನ್ ಹೇಳುವಂತ ವಿಚಾರ ಇದೆ ನೋಡ್ರಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಯಾವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ನೋಡ್ರಿ, ಅವಾಗ ಅದು ಹೀಲಿಂಗ್ ಪ್ರಾರಂಭ ಮಾಡುತ್ತೆ. ಓಕೆನಾ? ಸೊ ಹಾಗಾಗಿ ಎರಡನೇ ನಮ್ಮ ದೊಡ್ಡ ಸಮಸ್ಯೆ ಯಾವುದು ಅಂದ್ರೆ ಫೈನಾನ್ಸಿಯಲ್ ಪ್ರಾಬ್ಲಮ್. ಈಗ ಇದ್ರ ಮೂಲ ಬೇರ್ ನಿಮ್ಗೆ ಹೇಳ್ತೀನಿ ನೋಡ್ರಿ ಇವತ್ತು. ಯಾವ ರೀತಿ ಶರೀರದಲ್ಲಿನೇ ಉದ್ಭವ ಆಗಿ ಶರೀರಕ್ಕೆ ಚಿಕಿತ್ಸೆ ಮಾಡೋ ಶಕ್ತಿ ಇದೆ ಅನ್ನೋದು 100ಕ್ಕೆ 100 ನಿಮ್ಮೆಲ್ಲರಿಗೂ ಗೊತ್ತಾಯ್ತು, ತಿಳಿತಾ ಇವತ್ತ? ಫೈನಲ್ ಇಷ್ಟ ಅರ್ಥ ಮಾಡ್ಕೊಂಡು ಸಾಕು ಇವತ್ತಿನ ಸೆಷನ್ದೊಳಗೆ. ಅದೇ ರೀತಿ ನಮ್ಮೆಲ್ಲರ ಮಧ್ಯಮ ವರ್ಗದವರ ಸಮಸ್ಯೆ ಡೈರಿಯಲ್ಲಿ ನೋಟ್ ಮಾಡ್ಕೊಡ್ರಿ. ನಮ್ಮ ಮಧ್ಯಮ ವರ್ಗದವರ ಸಮಸ್ಯೆ ಏನು ಅಂದ್ರ, ನಮ್ ಹತ್ರ ಹಣ ಬರೋದಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ ನಮ್ಗೆ, ಗೊತ್ತಲ್ಲ ನಿಮ್ಗೆ? ದುಡ್ಡು ಬರೋದಿಲ್ಲ ಅಂತ ಸಮಸ್ಯೆ ಇಲ್ಲ, ದುಡ್ಡು ಎಲ್ಲಿಂದಾದ್ರೂ ಬರುತ್ತೆ, ಹೆಂಗಾದ್ರೂ ಬರುತ್ತೆ. ಬರೋದ್ರಲ್ಲಿ ಎರಡು ಮಾತೇ ಇಲ್ಲ, ಬರುತ್ತಲ್ಲ ಹೇಳ್ರಿ. ಎಲ್ ಬರ್ಲಿಲ್ಲ ಅಂದ್ರೆ ಸಾಲ ಮಾಡಕ್ಕಾಗಲ್ಲ, ನಾವು ಕೈದಾಗ ದುಡ್ಡು ತರೋರಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಹಣವನ್ನ ಆಕರ್ಷಣೆ ಮಾಡೋ ಶಕ್ತಿ ನಮ್ಮಲ್ಲಿದೆ ಅಂತ ಅರ್ಥ. ದುಡ್ಡನ್ನ ಅಟ್ರಾಕ್ಟ್ ಮಾಡೋ ಪವರ್ ಇದೆ. ಬಟ್ ಪ್ರಾಬ್ಲಮ್ ಏನು ಅಂದ್ರ, ಯಾವುದನ್ನ ಅಟ್ರಾಕ್ಟ್ ಮಾಡ್ತಾ ಇದೀವಿ ನೋಡ್ರಿ, ಅದು ಉಳಿಸಿಕೊಳ್ಳೋ ಶಕ್ತಿ ನಮ್ಮ ಹತ್ರ ಇಲ್ಲ ಅಂತ ಪ್ರಾಬ್ಲಮ್ ಇರೋದು. ಎನರ್ಜಿ ಬರ್ಕೂರ, ಶಕ್ತಿ ಇಲ್ಲ. ರೇಖಿ ಏನ್ ಮಾಡುತ್ತೆ ಅಂದ್ರ, ನಿಮ್ಮ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡುತ್ತೆ. ಇದು ಯಾರ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ, ಎನರ್ಜೆಟಿಕ್ ಆಗುತ್ತೆ ನೋಡ್ರಿ, ನಿಮ್ಮಲ್ಲಿ ನಿಮ್ದೇ ದುಡ್ಡು ಬಂದಿರೋ ದುಡ್ಡು ಇದೆ ನೋಡ್ರಿ, ನಿಲ್ಲೋದಕ್ಕೆ ಶುರು ಆಗುತ್ತೆ. ಲಕ್ಷ್ಮಿ ನಿಲ್ತಾಳೆ. ಮತ್ತೆ ನಿಮ್ಗೆ ಗೊತ್ತಿರ್ಲಿ, ನಮ್ ಮಧ್ಯಮ ವರ್ಗದವ್ರದ್ದು 2 ಲಕ್ಷ ಎಲ್ಲಿಂದೋ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊರಿ. ದೇವ್ರಾಣಿ ನಿಮ್ಮ ಹತ್ರ 3 ಲಕ್ಷದ ಪ್ಲಾನ್ ಇದೆ, ಇದೇನಾ? ಇಲ್ಲ ಹೇಳ್ರಿ. 2 ಲಕ್ಷ ಎಲ್ಲಿಂದೋ ಬರೋದಿದೆ, 1-2 ತಿಂಗಳು ಬಿಟ್ಟು ನಿಮ್ಮ ಹತ್ರ 2-3 ಲಕ್ಷ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ, ಬರುತ್ತೆ ಅಂತ ಹೇಳಿ. ನಿಮ್ ಹತ್ರ ಆಲ್ರೆಡಿ ಬರೋಕ್ಕಿಂತ ಮುಂಚೆನೆ 3-4 ಲಕ್ಷ ರೂಪಾಯಿ ಪ್ಲಾನ್ ಇಟ್ಕೊಂಡಿರ್ತೀರಿ, ಅದು ತಗೊಳ್ಳೋಣ ಇದು ತಗೋ, ಎಲ್ಲಿ ಉಳಿಯುತ್ತೆ?
ನಾವ್ ಯಾವತ್ ಯೋಚನೆನೇ ಮಾಡೋದಿಲ್ಲ. 2 ಲಕ್ಷ ಬಂದ್ರೆ 2 ಲಕ್ಷಕ್ 4 ಲಕ್ಷ ಹೆಂಗ್ ಮಾಡ್ಲಿ ಅಂತ ತಲೆಯಾಗಿಲ್ಲ ನಮ್ದು. 2ಕ್ ಶೂನ್ಯ ಹೆಂಗ್ ಮಾಡ್ಲಿ ಅಂತ ಚಿಂತೆ ಮಾಡ್ತೀವಿ ನಾವು. 0 ತಂದ್ರೆ ನಮ್ ಜೀವಕ್ ಸಮಾಧಾನ. ಮತ್ ಖಾಲಿನೇ ಆಗ್ಬೇಕು, ಬಟ್ ಟೆನ್ಷನ್ ತಗೋಬೇಕು. ರೂಢಿ ಬಿದ್ ಬಿಟ್ಟದ್ ನಮ್ ಸಬ್ ಕಾನ್ಶಿಯಸ್ ಮೈಂಡ್. ಟೆನ್ಷನ್ ತಗೊಂಬೋದು, ಖಾಲಿ ಆಗೋದು, ಮತ್ತೆ ಹೋರಾಟ ಮಾಡೋದು, ಮತ್ತೆ ಇವ್ರಿಗೆ ಕಾಲ್ ಮಾಡಿ ಮತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡೋದು, ಮತ್ತೆ ಅಡ್ಜಸ್ಟ್ ಮಾಡೋದು, ಇದೆಲ್ಲ ನಮ್ ಕರಗತ ಆಗ್ಬಿಟ್ಟಿವ್ ನೋಡ್ರಿ. ನಾವು ಎಕ್ಸ್ಪರ್ಟ್ ಆಗಿವಿ. ಅದನ್ನ ಡಬಲ್ ಮಾಡೋದಿದೆ ನೋಡ್ರಿ, ಅದು ನಮ್ಗೆ ಬರ್ತಾ ಇಲ್ಲ. ಹಾಗಾಗಿ ಯಾವಾಗ ನಿಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅವಾಗ ನಿಮ್ ಹತ್ರ ಹಣವನ್ನ ಉಳಿಸುವ, ಹಣವನ್ನ ಬೆಳೆಸುವ ಪ್ಲಾನ್ ಬರೋದಕ್ ಶುರು ಆಗುತ್ತೆ. ಬರ್ಕೋರಿ, ಅವಾಗ ಶ್ರೀಮಂತಿಕೆ ನಿಮ್ ಜೊತೆ ಕನೆಕ್ಟ್ ಆಗುತ್ತೆ. ಮಧ್ಯಮ ವರ್ಗದವ್ರ ಮೂಲ ಯಾವುದು ಅಂದ್ರ ಮೂಲಾಧಾರ ಚಕ್ರ ಆಕ್ಟಿವೇಟ್ ಇರೋದಿಲ್ಲ ನಮ್ದು. 6 ಆಗೋದಿಲ್ಲ, 3 ಉಳಿಯೋದಿಲ್ಲ ದೇವರಾಣೆ. ಮತ್ತ ನಾವು ಹಳ್ಳಿ ಊರಾಗ ಹೇಳ್ತಾರ ನೋಡ್ರಿ, ನಮ್ ಕಡೆ ಬೀದರ್ ಕಡೆ ಘಾಣದ ಎತ್ತಂತ. ಮುಂಜಾನೆ 9ಕ್ಕೆ ಹೋಗ್ರಿ, 6ಕ್ಕೆ ವಾಪಸ್ ಬರ್ರಿ. ಹೋಗ್ರಿ ಬರ್ರಿ, ಆಫೀಸ್ಗೆ ಹೋಗ್ರಿ ಮನಿಗ್ ಬರ್ರಿ, ಆಫೀಸ್ಗೆ ಹೋಗ್ರಿ ಮನಿಗ್ ಬರ್ರಿ, ಸಂಜೆಗ್ ಬರ್ರಿ 0. ತಿಂಗಳ ಕೊನೆಯಲ್ಲಿ ನೋಡ್ರಿ, ನೀವು ಬೇಕಾದ್ರೂ ನೋಡ್ರಿ 15ನೇ ತಾರೀಕಿನ ನಂತರ, ತಿಂಗಳ 15 ದಿನ ಮುಗಿದ ಮೇಲೆ ನಮ್ದೆಲ್ಲ ಗತಿ ಗಂಗೋತ್ರಿ ಆಗಿರುತ್ತೆ. ಅಕೌಂಟ್ ಅಲ್ಲಿ ನಯಾ ಪೈಸೆ ಇರಂಗಿಲ್ಲ. ಇರುತ್ತಾ? ಜನರಿಗೆ ನೋಡಿದ್ರೆ ರಿಲೇಷನ್ದಾಗ ಅನಿಸ್ತ 1 ಲಕ್ಷ ಸ್ಯಾಲ್ರಿದ 1 ಲಕ್ಷ ಎಲ್ಲಿ ಆಗ್ಯದ ಗೊತ್ತಿಲ್ಲ ನಮ್ಗೆ. ಹಾಗಾಗಿ ಬರ್ಕೋರಿ, ಸ್ಯಾಲ್ರಿ ಎಷ್ಟು ಬರುತ್ತೆ ಲೆಕ್ಕ ಇಲ್ಲ, ಉಳಿಸ್ತಾ ಇದ್ದೀರಿ ಎಷ್ಟು ಅಂತ ಲೆಕ್ಕ ಇರುತ್ತೆ. ಎಲ್ಲಿ ಉಳಿಯುತ್ತೆ ಅಂದ್ರ ಮೂಲಾಧಾರ ಚಕ್ರ ಆಕ್ಟಿವೇಟ್ ಇದ್ದಾಗ. ಹಾಗಾಗಿ ರೆಡ್ ಪೆನ್ಲಿಂದ ಬರೀರಿ, ರೇಖಿ ಮಾಡೋದ್ರಿಂದ ನಿಮ್ ಹತ್ರ ಲಕ್ಷ್ಮಿ ಉಳಿಯುತ್ತಾಳೆ, ಬೆಳೆಯುತ್ತಾಳೆ. ಓಕೆ, 2ನೇ ಸಿದ್ಧಾಂತ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೊಂಡಿ. ಓಕೆ, ತಿಳಿತಾ ಇದ್ದು, ಇದನ್ನು ಸೈನ್ಸ್ ಹೇಳಿನಿ. 2ನೇದ್ ಮುಗೀತು. ಮತ್ ಹಿಂಗೆ ನೋಡ್ರಿ, ನನಗ್ ನಿಜ ಹೇಳ್ಬೇಕು, ಇಮಾನ್ದಾರ್ಲಿಂದ ಉತ್ತರ ಕೊಡ್ಬೇಕು. 3ನೇದ್ ನನ್ ಪ್ರಶ್ನೆ ಏನು ಅಂದ್ರ, ಯಾರ್ ನನ್ ಎದುರಿಗಿದ್ರಿ ನಿಮ್ಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ. ರಿಲೇಶನ್ಶಿಪ್ ಅಂದ್ರ ಬರೀ ಗಂಡ ಹೆಂಡತಿ ಜಗಳ ಆಡೋದ್ ಅಷ್ಟೇ ಅಲ್ಲ, ಅತ್ತಿ ಸೊಸಿದ್ನು ನಡೆಯಂಗಿಲ್ಲ, ಅದು ರಿಲೇಶನ್ಶಿಪ್ ಪ್ರಾಬ್ಲಮೇ. ಬಾಸ್ ಇದ್ದಾರ, ನಿಮ್ಗೂ ಅವ್ರಿಗೆ ಅಡ್ಜಸ್ಟ್ ಇಲ್ಲ, ಅದು ರಿಲೇಶನ್. ಬೆಳಗಿನಿಂದ ಸಂಜೆ ತನಕ ಯಾರು ಒಡನಾಟದ ತಿರ್ತೀವ್ ನೋಡ್ರಿ, ಅವರೆಲ್ಲ ನಮ್ ರಿಲೇಶನ್ ನಲ್ಲೇ ಬಂದಿರ್ತಾರ. ರೀಸನ್, ರಿಲೇಶನ್ಶಿಪ್ ನ ಮುಖ್ಯ ಕಾರಣ ಏನು ಅಂದ್ರೆ ಅರ್ಥ ಮಾಡ್ಕೊಡ್ರಿ, ಇವ್ 2 ಎನರ್ಜಿ, 2 ಶಕ್ತಿಗಳು. ಒಂದು ಶಕ್ತಿ ಪಾಸಿಟಿವ್ ಇರುತ್ತೆ, ಒಂದು ಶಕ್ತಿ ನೆಗೆಟಿವ್ ಇರುತ್ತೆ. ಇವಾಗ ಇವೆರಡು ಅಡ್ಜಸ್ಟ್ ಆಗುತ್ತಾ? ಆಗೋದಿಲ್ಲ. ಯಾವಾಗ ನೀವು ರೇಖೆಯಲ್ಲಿ ಬಂದಿರ್ತೀರಿ, ನಿಮ್ಮ ಪಾಸಿಟಿವ್ ಎನರ್ಜಿ ಅಂತೂ ಜಾಸ್ತಿ ಆಗೇ ಆಗುತ್ತೆ. ಅದ್ರ ಜೊತೆಗೆ ನೀವು ಇವ್ರನ್ನ ಹೀಲ್ ಮಾಡಿ ಇವ್ರ ಎನರ್ಜಿಯನ್ನ ಜಾಸ್ತಿ ಮಾಡ್ಬೋದು. ಅವಾಗ ಎನರ್ಜಿಗಳು ಬ್ಯಾಲೆನ್ಸ್ ಆದಾಗ ನಿಮ್ಮ ಸ್ವಾಧಿಷ್ಠಾನ ಚಕ್ರ ಇದೆ ನೋಡ್ರಿ, ಅದು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಇಲ್ಲ ಹಾಗಾಗಿ ಯಾರೆಲ್ಲರಿಗೆ ಅನಿಸುತ್ತೆ ನೋಡ್ರಿ, ಇದೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂತೂ ಜಾಸ್ತಿ ಇದೆ, ಈಗಂತೂ ಜಾಸ್ತಿ ಆಗ್ಬಿಟ್ಟಿದೆ. ಈಗೀಗ ನಿಮ್ಗೆ ಗೊತ್ತಿರ್ಲಿ ಎಷ್ಟು ಭರ್ಜರಿಯಾದ ಮದುವೆಗಳಾಗ್ತಾ ಇವೆ ನೋಡ್ರಿ, ಅಷ್ಟೇ ಭರ್ಜರಿಯಾಗಿ ಕೋರ್ಟಿಗೆ ಬರ್ಲತ್ತಾರ. ಈಗ ಮೊದಲು ಡಿವೋರ್ಸ್ ತಗೊಂಬದಂದ್ರೆ ಮಜಾಕ್ ಆಗ್ಬಿಟ್ಟದ್ ಜನರಿಗೆ. ಅದು ಏನಂತ ದೊಡ್ಡ ಸೀರಿಯಸ್ ತಗೋತಾ ಇಲ್ಲ. ಹಿಂದೆ ನೀವು 20 ವರ್ಷದ ಹಿಂದೆ ಹೋಗ್ರಿ, ಮಗಳು ಏನಾದ್ರೂ ಡಿವೋರ್ಸ್ ತಗೊಂಡಾಳ ಅಂದ್ರ ಆ ಮನೆ ಕಡೆ ಯಾರು ನೋಡ್ತಾ ಇರ್ಲಿಲ್ಲ ಅಂತ ಸ್ಥಿತಿ ಇತ್ತು. ತಾಳ್ಮೆ, ಪೇಶನ್ಸ್ ಅಷ್ಟಿತ್ತು ಆ ಜನ, ಈಗಿಲ್ಲ. ಸೊ ಹಾಗಾಗಿ ನೆನ್ಪಿಡ್ರಿ, ಎಲ್ಲಿ ತನಕ ನಮ್ಮ ಸಂಬಂಧಗಳು ಸರಿಯಾಗಿರುತ್ತೆ ನೋಡ್ರಿ, ಅಲ್ಲಿ ತನಕ ನಾವು ಸಕ್ಸಸ್ ಆಗಿರ್ತೀವಿ. ಒಂಟಿಯಾಗಿ ಸಕ್ಸಸ್ ಆಗೋದಿದೆ ನೋಡ್ರಿ ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ನಾನ್ ಇವತ್ ನಿಮ್ ಮುಂದೆ ಕುಂತೀನಿ, ಸುಮಾರು 2 ಲಕ್ಷ ಜನರಿಗೆ ನಾನು ಟ್ರೈನಿಂಗ್ ಕೊಟ್ಟಿನಿ ಇಲ್ಲಿ ತನಕ ಅಂದ್ರ ನನ್ಗೆ ನನ್ನ ಯಜಮಾನ್ರು ಸಪೋರ್ಟ್ ಮಾಡ್ತಾರ, ನನ್ ಬೆನ್ನ ಹಿಂದಿನ ಬೆಳಕಾಗಿ ನನ್ಗೆ ಸಪೋರ್ಟ್ ಮಾಡ್ಲತ್ತಾರ. ನನ್ ರಿಲೇಶನ್ಶಿಪ್ ಬೆಸ್ಟ್ ಇದೆ, ಅದಕ್ಕೆ ನಾನು ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂಟಿ ಆಗಿದ್ರೆ ಸಕ್ಸಸ್ ಆಗ್ತೀನಿ ಅನ್ನೋದು ಹುಚ್ಚು ತಲೆಯಾಗ ಕುಂತ್ ಬಿಟ್ಟದ್ ಬಹಳ ಜನರಿಗೆ, ಸ್ಪೆಷಲಿ ಹೆಣ್ಮಕ್ಳ ತಲೆಯಾಗ ಹೋಗ್ಬಿಟ್ಟದ್ ನೋಡ್ರದು, ಯಾಕಂತ ನನ್ಗಂತೂ ಗೊತ್ತಿಲ್ಲ. ಹಾಗಾಗಿ ಬರ್ಕೋರಿ, ನಿಮಗಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದ್ರೆ ನೀವು ರೇಖೆಯ ಮೂಲಕ ಅವರನ್ನ ಹೀಲ್ ಮಾಡ್ಬೋದು. ಆದ್ರೆ ನೀವು ಇನ್ನೊಬ್ರನ್ನ ಹೀಲಿಂಗ್ ಮಾಡ್ಬೇಕಂದ್ರೆ ಲೆವೆಲ್ 2 ಬರ್ಬೇಕು. ಬಟ್ ನಿಮ್ ಮೇಲೆ ನೀವು ವರ್ಕ್ ಮಾಡ್ಕೊಳ್ತೀರಿ ಅಂದ್ರೆ ಲೆವೆಲ್ 1 ನಿಮ್ಗೆ ಬೆಸ್ಟ್ ಇದೆ. ಓಕೆನಾ? 3 ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ಹೇಳಿ ಅನ್ಕೊಂಡಿ. ಡನ್. ಅದಾದ ನಂತರ 4ನೇದ್ ಬರ್ಕೋರಿ, ಹ್ಯಾಪಿನೆಸ್, ಖುಷಿಯಾಗಿರೋದು. ನಮ್ಗೆ ಏನಾಗಿದೆ ಅಂತ ಹೇಳ್ತೀನಿ ನೋಡ್ರಿ, ಜೀವನ ಅಂದ್ರೆ ಬಹಳ ದೊಡ್ಡ ಯುದ್ಧ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿವಿ. ಯಾರ್ಯಾರಿಗೆ ಫೀಲ್ ಇದೆ? ಈಗ ಇಲ್ಲಿ ನೀವು ಹೇಳ್ತೀನಿ, ನೀವು ಹಿಂಗ್ ಭಾರಿ ಖುಷಿಲಿಂದ ರೇಖಿದಾಗ ಬಂದಿರಂತೆ ನನ್ ಗ್ಯಾರಂಟಿ ಇಲ್ಲ. ನಿಮ್ದು ಏನೋ ಒಂದ್ ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಿ, ಅದು ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಏನೋ ಒಂದು XYZ ಇದೆ.
ಹುಡುಕಾಟ ಮಾಡಿ 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 ಸಾಕಾಗ್ಯದ. ಯಾರೋ ಒಬ್ರು ಸ್ಕ್ರೋಲ್ ಮಾಡುವಾಗ ಒಬ್ರು ಮೇಡಮ್ ಸಿಕ್ಕಾರ, ಸುಮ್ನೆ ಕ್ಲಿಕ್ ಮಾಡಿ ಒಳಗ್ ಬಂದವ್ರಿದ್ರು. ಇಷ್ಟಕ್ಕೆ ಹಿಂಗೆ ಇದೆಲ್ಲ ಸುಮ್ನೆ ಟೈಮ್ ಪಾಸು. ಮನ್ಯಾಗ ಕೂಡ್ತೀನಲ್ಲ, ಬ್ಯಾಸಿಗೆ ಒಂದದ, ಮಕ್ಳು ಸ್ಕೂಲ್ ಒಂದಿಲ್ಲ, ಹಿಂಗ್ ರೇಖಿ ಕಲಿಯಮಂತ ಯಾರು ಬಂದವ್ರಿಲ್ಲ. 100% ಜನ ನಿಮ್ಮದೇ ಆಗಿರುವಂತ ಸಮಸ್ಯೆಯಲ್ಲಿ ಹೋರಾಟ ಮಾಡುತ್ತಾ ನಿಮ್ಮ ಒಳಗಿನ ಆನಂದ ಅಂತಿದೆ ನೋಡ್ರಿ, ಖುಷಿ ಅಂತಿದೆ ನೋಡ್ರಿ, ಅದ ಕಳ್ಕೊಂಡ್ ಬಿಟ್ಟಿರಿ ನೀವು. ನಾವ್ ಯಾವ ಮಟ್ಟಕ್ಕೆ ಬಂದೀವಿ ಅಂತ ಹೇಳ್ತೀನಿ ನೋಡ್ರಿ. ಬಾಳ ನಕ್ರ ಬೀದರ್ ಕಡೆ ಬರ್ರಿ ನೀವು. ಓ ನಗ್ಬೇಡ, ನಕ್ರ ಅಳ್ತಿ ಅಂತಾರ ನಮ್ಮಲ್ಲಿ. ನಗುವಾಗ್ಲೂ ಸಮೇತ ಭಯ ಪಡುವಂತ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ನಾವು. ನಕ್ರ ನಮ್ ಮನೆಯವ್ರಿಗೆ ಟೆನ್ಷನ್, ಯಾಕೋ ಬಾಳ್ ನಗ್ತಾಳ. ಅದು ಏನಾಗುತ್ತೆ ಗೊತ್ತಿಲ್ಲ, ಸಂಜೆ ತನ ಏನಾರ ಒಂದ್ ಟೆನ್ಷನ್ ಬಂದೇ ಬರುತ್ತೆ. ಮೈಂಡ್ ನಾನ್ ನಕ್ರ ಅಳ್ತೀನಿ ಅಂತ ಮೈಂಡ್ ಸೆಟ್ ಇಟ್ಕೊಂಡೆ ನಗೋರ್ ನಾವು ಬಿ ಇಂಥವ್ರೆ. ಹಾಗಾಗಿ ನೆನ್ಪಿಡ್ರಿ, ಕಬೀರ್ ದಾಸರದ್ ಒಂದ್ ದೋಹೆ ಹೇಳುತ್ತೆ, ಗೋಧನ ಗಜಧನ ಬಾಜಿಧನ ರತನಧನ್ ಖಾನ್ ಜಬ್ ಆವತ್ ಸಂತೋಷಧನ ಸಬಧನ ಧುರಿ ಸಮಾನ್. ಹಾಗಾಗಿ ಜಗತ್ತಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಅಂತ ಯಾವ್ದಾದ್ರೂ ಇದ್ರೆ ಅದು ಖುಷಿ, ಸಂತೋಷ, ಆನಂದ. ಇವತ್ತೆಲ್ಲಿದೆ? BP ಯಾಕೆ ಹೆಚ್ಚಾಗ್ಯದ ಹೇಳ್ರಿ? ಖುಷಿ ಇಲ್ಲ ನಾವು. ಶುಗರ್ ಯಾಕೆ ಹೆಚ್ಚಾಗಿದೆ? ಆನಂದ ಅನ್ನುವಂಥದ್ದು ನಮ್ಮ ಹತ್ರ ಇಲ್ಲ. ಯಾವ್ದೇ ಡಿಸೀಸ್ ತಗೋರಿ ನೀವು, ಮೂಲ ಬೇರೆ ಎಲ್ಲಿ ಅಂದ್ರ ಹ್ಯಾಪಿನೆಸ್ ಇಲ್ಲ ನಮ್ಮಲ್ಲಿ. ರೀಸನ್ ಬರ್ಕೋರಿ. ಮೈಂಡಿಗೆ ಎಷ್ಟು ಸ್ಟ್ರೆಸ್ ಕೊಡ್ತಾ ಇದ್ದೀವಿ ಅಂದ್ರ ನಮ್ಮ ಮೈಂಡ್ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅದು ನಮ್ ಬ್ರೈನ್ ನಲ್ಲಿ ಸೆರೋಟೋನಿನ್ ಇರ್ಬೋದು, ಆಕ್ಸಿಟೋಸಿನ್ ಇರ್ಬೋದು, ಇವೆಲ್ಲವೂ ಹಾರ್ಮೋನ್ಸ್ ಗಳಿವೆ ನೋಡ್ರಿ, ಇವು ರಿಲೀಸ್ ಆಗ್ತಾ ಇಲ್ಲ. ಅಷ್ಟು ಜೀವನವನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿವ್ ನಾವು. ಹಾಗಾಗಿ ಬರ್ಕೋರಿ, ಯಾವಾಗ ರೇಖಿಯನ್ನ ಮಾಡ್ತೀರಿ, ನಿಮ್ಮ ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರ ಆಕ್ಟಿವೇಟ್ ಆದಾಗ ಹ್ಯಾಪಿ ಹಾರ್ಮೋನ್ಸ್ ಗಳು ಆಟೋಮೆಟಿಕ್ ರಿಲೀಸ್ ಆಗುತ್ತೆ. ಈಗ ಸುಮ್ನೆ ಒಂದ್ ಮಾತ್ ಕೇಳ್ತೀನಿ ನೋಡ್ರಿ, ಜನ ಬಹಳ ನಗ್ತಾ ಇರೋರ್ ಜೊತೆ ಇರೋದಕ್ಕೆ ಇಷ್ಟ ಪಡ್ತಾರೆ, ಭಾರಿ ಸೀರಿಯಸ್ ಆದವ್ರ ಜೊತೆಗೆ? ಹೇಳ್ರೊಳೆ ನೋಡೋಣ. ಈಗ ಯಾರು ಖುಷಿಯಾಗಿರ್ತಾರ ನೋಡ್ರಿ, ಹ್ಯಾಪಿನೆಸ್ ಇರ್ತಾರ, ಅವ್ರ ಜೊತೆ ಕನೆಕ್ಟ್ ಆಗ್ಲಕ್ ಜನ ಯೋಚನೆ ಮಾಡ್ತಾರ, ಅಥವಾ ಪೂರಾ ದೇವೇಗೌಡ್ರಪ್ಲಿ ಎಲ್ಲಿಂದಲೇ ಟೈಟ್, ಏನಿಲ್ಲ, ಏನದ ದೇಶ, ಹಿಂಗೆ ಇವ್ರ ಜೊತೆಗೆ ಯಾರ ಇರ್ಲಿಕ್ಕೆ ಇಷ್ಟ ಪಡ್ತಾರ? ನೋ. ಅದೇ ರೀತಿ ಬ್ರಹ್ಮಾಂಡನು ಸಮೇತ ಸೀರಿಯಸ್ ಇರೋರಿಗೆ ಸಪೋರ್ಟ್ ಮಾಡೋದಿಲ್ಲ. ಗೊತ್ತಿರ್ಲಿ ನಿಮ್ಗ. ICUದಾಗ ಹೋದವ್ರು 90% ಬರೋದೇ ಇಲ್ಲ. ಯಾಕಂದ್ರ ಸೀರಿಯಸ್ ಇರ್ತಾವ್. ದೇವ್ರು ಅಂತನ್ ಸೀರಿಯಸ್ ಆಗ್ಯಾವ, ಏನ್ ಮಾಡ್ತಿ? ಬೆಡ್ ಮೇಲೆ ಇದ್ರಟೆ, ಮ್ಯಾಲ್ ಬಂದ್ರಟೆ ಸುಮ್ಮಿದ್ದಿರ್ತಾನವ, ನೆನ್ಪಿಟ್ಕೋರಿ. ಹಾಗಾಗಿ ಜೀವನವನ್ನ ತಿಳ್ಕೊರಿ, ವಿಚಾರ ಮಾಡ್ರಿ. ಜೀವನವಂದ್ರ ಆನಂದಿಸೋದಕ್ಕೆ ಬಂದವ್ರು ನಾವು, ಅನುಭವಿಸೋದಕ್ಕೆ ಬಂದವ್ರು ನಾವು. ಟೆನ್ಷನ್ ಮಾಡ್ಕೊಳಕ್ ಬಂದೇ ಇಲ್ಲ ನಾವು, ಆದ್ರೂ ಅದು ಬಂದ್ಬಿಟ್ಟ ನಮ್ಮ. ಒಂದೇ ಕೋಣೆಯಲ್ಲಿ ಒಂದ್ 20-25 ವರ್ಷದ ಹಿಂದೆ ಹೋಗ್ರಿ, ಸಣ್ಣದ್ ಒಂದೇ ರೂಮ್ ನಲ್ಲಿ 6 8 ಜನ ಇರ್ತಿದ್ದೇವ. ಎಷ್ಟ್ ಹ್ಯಾಪಿನೆಸ್ ಇತ್ತು ಹೇಳ್ರಿ. ಒಂದ್ಸಲ ಊಟ ಮಾಡ್ರೆ ಸಂಜೆಗ್ ಊಟ ಸಿಗುತ್ತೆ ಅಂತ ಗ್ಯಾರಂಟಿ ಇರ್ಲಿಲ್ಲ ನಾವು ಸಣ್ಣವ್ರಿದ್ದಾಗ. 2 ಜೊತೆ ಬಟ್ಟೆ ಬಿಟ್ರೆ 3ನೇ ಜೊತೆ ಬಟ್ಟೆ ಇರ್ಲಿಲ್ಲ. ನನ್ ಎದುರು ಇದ್ದವ್ರು ಎಲ್ಲರದೇ ಪರಿಸ್ಥಿತಿ ಹೇಳ್ತಾ ಇದ್ದೀನಿ. ಆದ್ರೂ ಆ ಸಂತೋಷ ಎಷ್ಟಿತ್ತು ಹೇಳ್ರಿ. ಇವತ್ ಯಾಕೆ ಹಂಗಾಗ್ಬಿಟ್ಟಿದೆ? ರಿಲೀಸ್ ಆಗ್ತಾ ಇಲ್ಲ. ಬ್ರೈನ್ ನ ವೇವ್ಸ್ ಗಳು ಬಹಳ ವ್ಯತ್ಯಾಸ ಆಗ್ತಾ ಇವೆ. ಸ್ಟ್ರೆಸ್ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬರ್ಕೋರಿ, ರೇಖಿಯಲ್ಲಿ ನಿಮ್ಮೊಳಗಿನ ಹಾರ್ಮೋನ್ಸ್ ಗಳಿವೆ ನೋಡ್ರಿ, ಅವು ಡೆವಲಪ್ ಆಗೋದಕ್ಕೆ ಶುರು ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ಗಳು ನಿಮ್ಮಲ್ಲಿ ರಿಲೀಸ್ ಆದಾಗ, ಅದಕ್ಕೆ ಹೇಳ್ತೀನಿ, ರೇಖಿ ಮಾಡಿ ನೀವು ಮೋಕ್ಷ ಪಡೆದು ಮುಕ್ತಿ ಪಡೆದು ಕೈಲಾಸ ಹೋಯ್ತೀರಿ ಅಂತ ತಿಳ್ಕೊಬೇಡ್ರಿ. ಯಾರು ಹಂಗೆಲ್ಲ ಏನ್ ತಿಳ್ಕೊಬೇಡ್ರಿ, ನೀವು ಹಂಗೇನ್ ಆಗೋದಿಲ್ಲ. ಆದ್ರೆ ನಿಮ್ಮ ಜೀವನಕ್ಕೆ ಏನ್ ಬೇಕಾಗಿದೆ ನೋಡ್ರಿ, ಅದು ನಿಮ್ಗೆ ರೇಖೆ ಕೊಡುತ್ತೆ. ಇದ್ರಲ್ಲಿ ಏನ್ 2 ಮಾತಿಲ್ಲ. ಇದಿಷ್ಟು ನಿಮ್ಗೆ ತಿಳಿತು ಅಂತ ಹೇಳಿ ಅನ್ಕೊಂಡಿ. ಅದಾದ ನಂತರ ಇನ್ನೂ ಸಾಕಷ್ಟು ವಿಷಯಗಳು ಬರುತ್ತೆ, ಮತ್ತೆ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ನೆಕ್ಸ್ಟ್ ಬರ್ಕೋರಿ, ನಮ್ಮ ಶರೀರ ಏನಿದೆ ನೋಡ್ರಿ, ನಮ್ಮ ಶರೀರ ಇದು ಒಂದು ಚಮತ್ಕಾರದ ಯಂತ್ರ, ಒಂದ್ ಮಷೀನ್ ಇದೆ, ಚಮತ್ಕಾರದ ಯಂತ್ರ ಇದೆ. ಇದು ಎಷ್ಟು ಅದ್ಭುತವಾಗಿರುವಂತಹ ಚಮತ್ಕಾರದ ಯಂತ್ರ ಇದೆ ಅಂದ್ರ, ಇದ್ರಲ್ಲಿ ಎಲ್ಲಾನು ಸಮೇತ ತನ್ನಿಂದ ತಾನೇ ನಡೀತಾನೆ ಇದೆ ಮಷೀನ್ಗಳು. ಹೃದಯ ನೋಡ್ರಿ, ಹೃದಯ ತನ್ನ ಕೆಲಸ ತಾನ್ ಮಾಡ್ತಾ ಇದೆ. ಕಣ್ಗಳು, ಈಗ ನಾನೇ ಮಾತಾಡ್ತಾ ಇದ್ದೀನಿ, ಪ್ರತಿಯೊಂದು ಪಾರ್ಟ್ಸ್ ಗಳು ತನ್ನಿಂದ ತಾನೇ ವರ್ಕ್ ಮಾಡ್ತಾ ಇವೇನ ಇಲ್ಲ. ಹಾಗಾಗಿ ಇದನ್ನ ಮಾಡಿಸುವಂತಹ ಒಂದಿಷ್ಟು ಎನರ್ಜಿ ಪಾಯಿಂಟ್ಸ್ ಗಳು ನಮ್ಮ ಶರೀರದಲ್ಲಿ ಇವೆ. ಅವು ಯಾವುವು ಅಂದ್ರೆ ಚಕ್ರಗಳು ಅಂತ ಹೇಳ್ತಾರೆ. ಬರ್ಕೋರಿ, ಒಂದ್ ಸಲ ನಿಮ್ಗೆ ಆ ಚಕ್ರಗಳು ತೆಗ್ದು ತೋರಿಸ್ತೀನಿ, ವೇಟ್ ಮಾಡ್ರಿ. ನಿಮ್ ಡೈರಿಯಲ್ಲಿ ಬರ್ಕೋರಿ ಚಕ್ರಗಳು ಅಂತ. ಹಾ,
ಎಸ್. ಸೊ ನಮ್ಮ ಶರೀರದಲ್ಲಿ ಪ್ರಾಣಮಯ ಕೋಶ ಅಂತ ಇದೆ. ನಿಮ್ ಕೋಶಗಳ ಬಗ್ಗೆ ನಾನು ಹೇಳ್ತೀನಿ, ಮೊದ್ಲು ಚಕ್ರಗಳ ಬಗ್ಗೆ ಬರ್ಕೊಳ್ಳಿ. ಮತ್ತೆ ನಾಳೆ ನಿಮ್ಗೆ ಬೆಳಿಗ್ಗೆ ದೀಕ್ಷೆ ಕೊಡುವಾಗ ಇಷ್ಟು ಚಕ್ರಗಳು ನೀವು ರಟ್ ಹೊಡಿಬೇಕಾದ್ರೆ ಬಾಯ್ಪಾಟ್ ಮಾಡ್ಬೇಕು ನೀವು. ತಿಳಿತಾ ಇದೆ ಎಲ್ಲರಿಗೂ? ಹಾ, ನೀವು ಒಂದ್ ವೇಳೆ ಇದು ಬಾಯ್ಪಾಟ್ ಮಾಡ್ಲಿಲ್ಲ, ಸರಿಯಾಗಿ ತಿಳಿದಿಲ್ಲ ಅಂತ ತಿಳ್ಕೊರಿ ನೀವು. ನಾನು ಆಜ್ಞಾ ಚಕ್ರ ಅಂತ ಹೇಳ್ದಂದ್ರೆ ಕಣ್ಣು ಬಿಟ್ಟು ನೋಡಿದ್ರಿ ಯಾರ್ಯಾರು ಎಲ್ಲೆಲ್ಲಿ ಕೈ ಇಟ್ಟಾರ ಅಂತ ಹೇಳಿ. ನಿಮ್ಗೆ ಗೊತ್ತೇ ಆಗೋದಿಲ್ಲ ಆಜ್ಞಾ ಚಕ್ರ ಎಲ್ಲಿದೆ ಅಂತ. ಹಾಗಾಗಿ ನೀವಿದನ್ನ ಬಾಯಿಪಾಠ ಮಾಡ್ಬೇಕು. ನಾನು ಯಾವ ಚಕ್ರ ಕೇಳ್ತೀನಿ ಆ ಚಕ್ರಕ್ಕೆ ನಿಮ್ಮ ಕೈಯನ್ನ ತಗೊಂಡ್ ಬರ್ಬೇಕು ನೋಡ್ರಿ. ನಾಳೆ ಇದು ಕೆಲಸ ಇದೆ, ರಾತ್ರಿ ಕುಂತ ಇದನ್ನ ಹೋಮ್ವರ್ಕ್ ಮಾಡ್ರಿ, ಓಕೆನಾ? ಸೊ ನಮ್ಮ ಶರೀರದಲ್ಲಿ ಟೋಟಲ್ ಬರ್ಕೋರಿ, ಒಟ್ಟಾರೆ ನಮ್ಮಲ್ಲಿ 114 ಚಕ್ರಗಳು ಕೆಲಸ ಮಾಡ್ತಾ ಇವೆ. 114 ಟೋಟಲ್ ಚಕ್ರಗಳು. ನೋಟ್ ಮಾಡ್ಕೋರಿ. ನೀವು ಬರೀಲಾರ್ದವ್ರು ಏನಾರ ಓಂ ನಮ ಶಿವ ಅಂತ ಕುಂತ್ರಿ ಅಂತ ತಿಳ್ಕೊರಿ. ನಿಮ್ಗೆ ಗೊತ್ತಿರ್ಲಿ, ನಮ್ಮಲ್ಲಿ ದೀಕ್ಷೆ ಆದ್ಮೇಲೆ ಒಂದು ಎಕ್ಸಾಮ್ ಮಾಡ್ತೀವಿ. ಎಕ್ಸಾಮ್ದಾಗ ಪಾಸ್ ಆದವರಿಗೆ ಮತ್ ಸೆಕೆಂಡ್ ಲೆವೆಲ್ ತರ್ತೀವಿ ನಾವು. ನೀವು ಎಕ್ಸಾಮ್ದಾಗ ನಾನು ಹೇಳಿನಂತ ನಿಮ್ಗೆ ಏನಾರ ತಿಳಿಲತ್ತಿಲ್ಲ ಅಂತ ತಿಳ್ಕೊರಿ, ನೀವು ಫೇಲ್ ಆದ್ರಿ. ಮಕ್ಳಿಗೆ ಹೇಳ್ತಾರಲ್ಲ 99 ತಗೋಬೇಕಂತ, ಈಗ ನೀವು ಎಷ್ಟು % ತಗೋದ್ರಿ ನೋಡೋಣ. ಹಾಗಾಗಿ ಯಾರು ಬರೀತ್ರಿ ನೋಡ್ರಿ ಅವರಿಗೆ ನೆನಪಿರುತ್ತೆ. ಬರೆಯೋದು ಬಹಳ ಇಂಪಾರ್ಟೆಂಟ್ ಇದೆ. ರೀಸನ್ ಏನು ಅಂದ್ರೆ ನಮ್ಮ ಬೆರಳಿನ ತುದಿ ಇದೆ ನೋಡ್ರಿ, ಇದು ನಮ್ಮ ಮೈಂಡ್ ಜೊತೆಗೆ ಕನೆಕ್ಟ್ ಇದೆ. ಹಾಗಾಗಿ ಇಲ್ಲಿ 114 ಚಕ್ರಗಳಲ್ಲಿ ಮುಖ್ಯ ಚಕ್ರಗಳು ಅಂತ ಬರುತ್ತೆ, ಮೇನ್ ಚಕ್ರ ಅಂತ ಹೇಳ್ತೀವಿ. ಅವು ಎಷ್ಟಿವೆ ಅಂದ್ರೆ 7 ಚಕ್ರಗಳಿವೆ. ಆ 7 ಚಕ್ರದಲ್ಲಿ ಚಕ್ರಗಳ ಹೆಸರನ್ನ ಬರ್ಕೋರಿ. ಮೊದಲ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ. ಸೊ ಮೊದಲ ಚಕ್ರ ಯಾವ್ದು ಬರುತ್ತೆ? ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಯಾವುದಂದ್ರ, ನೀವು ಯಾವ ಬೇಸ್ ಮೇಲೆ ಕುಳಿತುಕೊಂಡಿದ್ದೀರೋ ನೋಡ್ರಿ, ಅಲ್ಲಿ ಒಂದು ಚಕ್ರ ಇದೆ, ಅದಕ್ಕೆ ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ. ಶರೀರದ ಸೂಕ್ಷ್ಮ ಭಾಗ. ಒಂದನೇದು. ಅದಾದ ನಂತರ ಎರಡನೇದು ಬರುತ್ತೆ ಸ್ವಾದಿಷ್ಠಾನ ಚಕ್ರ ಅಂತೇಳಿ. ಎರಡನೇದು ಯಾವ್ದು ಬರುತ್ತೆ? ಸ್ವಾದಿಷ್ಠಾನ. ಈ ಸ್ವಾದಿಷ್ಠಾನ ಚಕ್ರ ಇದೆ ನೋಡ್ರಿ, ನಮ್ಮ ನಾಭಿ ಇದೆ ನೋಡ್ರಿ, ನಾಭಿಯ ಕೆಳಗೆ 2 ಇಂಚ್ ಇರುತ್ತೆ ಇದು. ನಾಭಿಗೆ ಏನಂತ್ರಿ? ಹೊಕ್ಕಳು. ಅದ್ರ ಕೆಳಗೆ 2 ಇಂಚ್ ಬರುತ್ತೆ ಇದು. ಎಸ್. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಮೂರನೇದು ಮಣಿಪುರ ಚಕ್ರ ಅಂತ ಹೇಳಿ. ಇಲ್ಲಿ ಮಣಿಪುರ ಚಕ್ರ ಎಲ್ಲಿ ಬರುತ್ತೆ ಅಂದ್ರ ನಾಭಿಯ ಮೇಲೆ 2 ಇಂಚ್. ಮಣಿಪುರ ಚಕ್ರ. ಹಾ, ಒಂದೊಂದೇ ನೋಟ್ ಮಾಡ್ಕೊಡ್ರಿ. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಹೃದಯ ಚಕ್ರ, ಹಾರ್ಟ್ ಚಕ್ರ. ಇದಕ್ಕೆ ಅನಾಹತ ಚಕ್ರ ಅಥವಾ ಅನ್ಹದ್ ಚಕ್ರ ಅಂತಾನೂ ಕರೀತಾರೆ ಇದಕ್ಕೆ. ಹೃದಯ ಚಕ್ರ. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಇಲ್ಲಿ ವಿಶುದ್ಧಿ ಚಕ್ರ. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಇಲ್ಲಿ ಆಜ್ಞಾ ಚಕ್ರ ಅಂತ ಹೇಳಿ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಇಲ್ಲಿ ಸಹಸ್ರಾರ ಚಕ್ರ, ಕೊನೆ. ಎಸ್. ಸೊ ಇಷ್ಟು 7 ಚಕ್ರಗಳಿವೆ ನೋಡ್ರಿ, ಇವುಗಳಿಗೆ ಪ್ರಮುಖ ಚಕ್ರಗಳು ಅಂತ ಹೇಳಿ ಕರೀತಾರೆ. ನೀವೇನಾದ್ರೂ ಉಸೂಯಿ ರೇಖಿ ಅಥವಾ ಹಳೆ ರೇಖಿ, ಒಂದ್ 10 ವರ್ಷದ ಹಿಂದೆ ನೀವೇನಾದ್ರೂ ರೇಖಿಯನ್ನ ಕಲ್ತ್ರ, ಮೊದ್ಲು ಏನಾಗ್ತಿತ್ತಂದ್ರ 24 ಪಾಯಿಂಟ್ ಮೇಲೆ ಹೀಲಿಂಗ್ ಇರ್ತಿತ್ತು. ಯಾರಾದ್ರೂ ಹಳೆ ರೇಖಿ ಕಲ್ತೀರಿ? ಉಸೂಯಿ ರೇಖಿ ಕಲ್ತವ್ರು ಯಾರಾದ್ರೂ ಇದ್ರೆ ಕೈ ಮಾಡಿ. ಕಲ್ತವ್ರು ಇರ್ತೀರಿ, ಆಸಕ್ತಿ ಪಡ್ಕೊಂಡು. 24 ಪಾಯಿಂಟ್ ಮೇಲೆ ಹೀಲಿಂಗ್ ಇತ್ತು. ಆ 24 ಪಾಯಿಂಟ್ ಅನ್ನ ನೀವು ಹೀಲಿಂಗ್ ಮಾಡೋದ್ರಲ್ಲಿ 72 ಮಿನಿಟ್ಸ್ ಬೇಕಾಗ್ತಿತ್ತು ಅವಾಗ. 72 ನಿಮಿಷದಲ್ಲಿ ಒಂದು ಹೀಲಿಂಗ್ ಮುಗೀತಿತ್ತು ಅವಾಗ. 72 ನಿಮಿಷ ಅಂದ್ರೆ ಹೆಚ್ಚು ಕಡಿಮೆ 1.5 ತಾಸು ಸಮೀಪ. ಮತ್ತೆಲ್ಲಾನು ನಾವು ರೆಡಿ ಮಾಡ್ಕೊಳ್ಬೇಕು, ಒಂದ್ ಕಡೆ ಕೂಡ್ಬೇಕು, ಅದು ಇದು ಅಂದ್ರೆ 90 ನಿಮಿಷ ನಮ್ಗೆ ಹೋಗ್ಬಿಡ್ತಿತ್ತು. 72 ಮಿನಿಟ್ಸ್ ಅಂತೂ ಹೀಲಿಂಗ್ ಆಗ್ತಿತ್ತು. ಅದಾದ್ಮೇಲೆ ಇಲ್ಲಿ ಅಪ್ಡೇಟ್ ಆದ್ಮೇಲೆ ಆಗಿರುವಂತದ್ದು ಏನು ಅಂದ್ರ, ಈಗ ನಾವು ಹೀಲಿಂಗ್ ಮಾಡೋದು ಏನು ಅಂದ್ರ ಕೇವಲ 7 ಚಕ್ರಗಳಿಗೆ ಮಾತ್ರ ನಮ್ ಹೀಲಿಂಗ್ ಇರುತ್ತೆ. ಆದ್ರೆ ನೆನ್ಪಿಡ್ರಿ, 7 ಚಕ್ರಗಳ ಹೀಲಿಂಗ್ ಅದೇ ರಿಸಲ್ಟ್ ಕೊಡುತ್ತೆ.
24 ಪಾಯಿಂಟ್ಸ್ ಇಂದು ಅದೇ ರಿಸಲ್ಟ್ ಕೊಡುತ್ತೆ. ರಿಸಲ್ಟ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ರೀಸನ್ ಏನು ಅಂದ್ರ ವರ್ಜನ್ ಚೇಂಜ್ ಆಗ್ಬಿಟ್ಟಿದೆ. ಇಲ್ಲಿ ನಮ್ಮ ಮೊಬೈಲ್ಗಳು ಚೇಂಜ್ ಆಗ್ಬಿಟ್ಟವಲ್ಲ. ಮೊದ್ಲು ಯಾವ್ದಿದ್ದು ಹೇಳ್ರಿ, ಬಟನ್ ಹೊಡಿತಿದ್ಯೋ, ಶ್ರೀದೇವಿ ಅಂತ ಬರೆದಿದ್ರು ಮೊದ್ಲು ಎಸ್ ಗೆ ಹೋಗಿ GHS ಹಿಂಗ್ ಹೊಡೆದ್ಮೇಲೆ ಎಸ್ ಅಲ್ಲೇ ನಿಂದ್ರಿಸ್ಬೇಕು ಕೈ, ಮತ್ H ಬರಿಬೇಕಿತ್ತು, R ಒಂದು. ಈಗ ಏನದ ಹೇಳ್ರಿ, ಎಷ್ಟು ಅಪ್ಡೇಟ್ ಆಗಿದೆ. ಸೇಮ್ ಅದೇ ರೀತಿ ಸ್ಪಿರಿಚುವಲ್ ನಲ್ಲೂ ಸಮೇತ ಅಪ್ಡೇಟ್ ಆಗಿರುವಂತ ವರ್ಷನ್ ಗಳಲ್ಲಿ ಒಂದ್ ಯಾವ್ದಂದ್ರ ಇಂಡಿಯನ್ ರೇಖಿ ಅನ್ನುವಂಥದ್ದು, ಭಾರತೀಯ ರೇಖಿ. ಹಾಗಾಗಿ ಇಲ್ಲಿ ಚಕ್ರಗಳು ಏನಾಗುತ್ತೆ ಅಂದ್ರ ಒಂದಾದ ನಂತರ ಒಂದು ಬ್ಯಾಲೆನ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ನಾಳೆ ನಿಮ್ಗೆ ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಇದೆ, ಯಾವ ರೀತಿ ಸೆಲ್ಫ್ ಹೀಲಿಂಗ್ ಅನ್ನ ನೀವು ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ನಾಳೆ ರೆಕಾರ್ಡಿಂಗ್ ಸಿಗೋದಿಲ್ಲ, ಬಟ್ ನಾವು ಕಲಿಸ್ತೀವಿ ಚೆನ್ನಾಗಿ. ನಿಮ್ಗೆ ಕಲಿಬೇಕು, ಡೈರಿಯಲ್ಲೂ ಬರೆಸ್ತೀನಿ, ಪ್ರಾಕ್ಟಿಕಲ್ನು ಮಾಡ್ತೀನಿ, ಎಲ್ಲಾನೇ ಇರುತ್ತೆ ನಾಳೆ. ಹಾಗಾಗಿ 2 hours ಮಾತ್ರ ನನ್ಗೆ ಟೈಮ್ ಕೊಡ್ಬೇಕು ನೀವು. ಓಕೆನಾ? ಇಷ್ಟು ಚಕ್ರ. ಈಗ ಈ ಚಕ್ರಗಳು ಎಲ್ಲಿ ಬರುತ್ತೆ ಅನ್ನುವಂಥದ್ದು ಒಂದು ಪಾಯಿಂಟ್ ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಹಾ, ನಮ್ಮ ಶರೀರ ಯಾವ ರೀತಿ, ನಮ್ಮ ಶರೀರದಲ್ಲಿ ನಿಮ್ಗೆ ಗೊತ್ತಲ್ಲ, ಪಂಚಮಹಾಭೂತಗಳಿಂದ ನಮ್ಮ ಶರೀರದ ನಿರ್ಮಾಣ ಆಗಿದೆ. ಪಂಚತತ್ವಗಳು ನಮ್ಮ ಶರೀರದಲ್ಲಿ ಇವೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಪೃಥ್ವಿ ತತ್ವ ಇದೆ, ಇಲ್ಲಿ ಅಗ್ನಿ ತತ್ವ ಇದೆ, ಜಲ ತತ್ವ, ವಾಯು ತತ್ವ, ಆಕಾಶ ತತ್ವ. ಈ ಎಲ್ಲಾ ತತ್ವಗಳಿಂದ ನಮ್ಮ ಶರೀರದ ನಿರ್ಮಾಣ ಆಗಿದೆ ಅಂತ ಎಲ್ಲರಿಗೂ ಗೊತ್ತು. ಪಂಚೇಂದ್ರಿಯಗಳ ಮೂಲಕ ಈ ಶರೀರ ಕಾರ್ಯ ಮಾಡೋದು ಎಲ್ಲರಿಗೂ ಗೊತ್ತು. ಅದೇ ರೀತಿ ನಮಗೆ ಪಂಚಕೋಶಗಳು ಸಮೇತ ನಮ್ಮಲ್ಲಿವೆ. ನಾನು ಈ ಸ್ಪಿರಿಚುವಲ್ ಲೈನಿಗೆ ಬರೋಕ್ಕಿಂತ ಮುಂಚೆ ಅಥವಾ ನಿಮ್ಗೂ ಇಷ್ಟೇ ಗೊತ್ತಿರ್ಬೋದು, ನನ್ಗೆ ಗೊತ್ತಿತ್ತು ಎರಡೇ ಇದೆ, ಒಂದ್ ಶರೀರ ಇದೆ, ಒಳಗೊಂದು ಆತ್ಮ ಇದೆ ಅಂತ. ಇಷ್ಟೇ ಗೊತ್ತಿತ್ತು. ಯಾರ್ಯಾರಿಗೆ ಗೊತ್ತಿದೆ? ಇಷ್ಟೇ ಗೊತ್ತಿತ್ತು. ಒಂದ್ ಬಾಡಿ ಇದೆ, ಒಳಗೊಂದು ಆತ್ಮ. ಆತ್ಮ ಅಂದ್ರೆ ಒಂದ್ ಜೀವ ಇದೆ, ಇದು ನಡೆಯುತ್ತೆ, ನಡಿಲಾರ ಮರ್ದಿನ ಜೀವ ಹೊರಗ್ ಬರುತ್ತೆ, ಬಾಡಿ ಬಿದ್ದ್ಬಿಡುತ್ತೆ. ಇಷ್ಟೇ ಗೊತ್ತಿತ್ತು. ರಿಯಾಲಿಟಿ, ಸತ್ಯತೆ ಏನು ಅಂದ್ರ ನಮಗೆ 5 ಪದರುಗಳಿವೆ, ಲೇಯರ್ಸ್ ಇವೆ. ಕೋಶ ಅಂದ್ರೆ ಪದರುಗಳು. 5 ಲೇಯರ್ಸ್ ಗಳಿಂದ ನಮ್ಮ ಶರೀರ ಇದೆ ನೋಡ್ರಿ, ಅದು ಕಾರ್ಯ ಮಾಡ್ತಾ ಇದೆ. ಅದಕ್ಕೆ ಪಂಚಕೋಶಗಳು ಅಂತೇಳಿ ಕರಿತೀವಿ. ಅದರಲ್ಲಿ ಒಂದೊಂದೇ ನಾನು ಹೇಳ್ತೀನಿ, ಹೆಸರನ್ನ ಮೆನ್ಷನ್ ಮಾಡ್ಕೊರಿ. ಮೊದಲ ಕೋಶ ಬರುತ್ತೆ ಅನ್ನಮಯ ಕೋಶ ಅಂತ. ಇವು ಲೆವೆಲ್ 2 ನಲ್ಲಿ ಬಹಳ ಡೆಪ್ತ್ ಇರುತ್ತೆ, ಬಟ್ ಇಲ್ಲಿ ಅಷ್ಟ್ ಹೆಸರಾದ್ರೂ ನೀವು ಬರ್ಕೋರಿ. ಅನ್ನಮಯ ಕೋಶ. ಎಸ್. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಪ್ರಾಣಮಯ ಕೋಶ. ಎರಡನೇದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದಲ್ಲಿನೇ ಚಕ್ರಗಳಿವೆ. ಇದನ್ನ ನೆನ್ಪಿಡ್ರಿ. ಚಕ್ರಗಳು ಎಲ್ಲಿ ಬರ್ತಾವ್ರಿ ಅಂದ್ರೆ ಪ್ರಾಣಮಯ ಕೋಶಕ್ಕೆ. ಅದ್ರ ನಂತರ 3ನೇ ಲೇಯರ್ ಬರುತ್ತೆ ಮನೋಮಯ ಕೋಶ. ಮನೋಮಯ ಕೋಶ. ಅದಾದ ನಂತರ 4ನೇದು ಬರುತ್ತೆ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ. ಅದಾದ ನಂತರ ಕೊನೆಗೆ ಬರುತ್ತೆ ಆನಂದಮಯ ಕೋಶ. ಎಸ್. ಈ 5 ಲೇಯರ್ಸ್ಗಳು, 5 ಕೋಶಗಳು ನಮ್ಮಲ್ಲಿ ಪ್ರತಿಯೊಬ್ಬರ ಹತ್ರನೂ ಇವೆ. ನೀವ್ ಹಿಂಗ್ ತಿಳ್ಕೊಬೇಡ್ರಿ, ಮೇಡಮ್ ರೇಖಿದವ್ರಿಗೆ ಅಷ್ಟೇ ಏನ್ರಿ? ಇಲ್ಲ, ಜಗತ್ತಿನ ಎಲ್ಲ ಮನುಷ್ಯರಿಗೂ ಸಮೇತ ಈ 5 ಕೋಶಗಳು ಕೆಲಸ ಮಾಡ್ತಾ ಇವೆ. ಹಾಗಾದ್ರೆ ಇಲ್ಲಿ ಬರ್ಕೊಡ್ರಿ, ರೇಖಿಯಲ್ಲಿ ಏನಾಗುತ್ತೆ ಅಂದ್ರ ಈ 5 ಲೇಯರ್ಸ್ಗಳು ಹೀಲ್ ಆಗುತ್ತೆ, 5 ಪದರದ ಮೇಲೆ ವರ್ಕ್ ಆಗುತ್ತೆ. ನಮ್ಗೆ ಸಮಸ್ಯೆ ಇದೆ ಅಂತೇಳಿ ನೀವೇನಾದ್ರೂ ಅನ್ನಮಯ ಕೋಶಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರ ಅನ್ನಮಯ ಕೋಶದ ಒಂದೇ ಕೆಲಸ ಆಗುತ್ತೆ, ಒಳಗಿಂದ ಹಂಗೆ ಇರುತ್ತೆ. ಹಾಗಾಗಿ ನೆನ್ಪಿಟ್ಕೋರಿ, ಶಾರೀರಿಕ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರ ಇದೆ, ಮಾನಸಿಕ ಸಮಸ್ಯೆಗೆ ಎಲ್ಲೂ ಪರಿಹಾರ ಇಲ್ಲ. ಇರೋದು ಒಂದೇ ಒಂದಿದೆ, ಅದು ಅಧ್ಯಾತ್ಮ. ಸೈಕ್ಯಾಟ್ರಿಕ್ ಅಂತ ಹೇಳ್ತೀವಿ ನೋಡ್ರಿ, ಮನಃಶಾಸ್ತ್ರಜ್ಞರು, ಮನಸ್ಸಿನ ಮೇಲೆ ಅಧ್ಯಯನ ಮಾಡೋರು, ಅವರಿಗೂ ಸಮೇತ ಇದು ಸಂಪೂರ್ಣ ಹೀಲಿಂಗ್ ಮಾಡ್ಲಿಕ್ಕೆ ಅವರಿಗೂ ಸಾಧ್ಯ ಇಲ್ಲ. ಅವ್ರ ಪರಿಹಾರ ಕೊಡ್ಬೋದು, ನಿಮ್ಗೆ ಸಪೋರ್ಟ್ ಮಾಡ್ಬೋದು, ಆದ್ರೆ ಇದು ಹೀಲ್ ಆಗೋದು ಎಲ್ಲಿ ಅಂದ್ರೆ ಓನ್ಲಿ ಮೆಡಿಟೇಷನ್ ದಿಂದ. ಸೊ ಹಾಗಾಗಿ ಬರ್ಕೋರಿ, ಧ್ಯಾನದಿಂದ ಈ ಎಲ್ಲಾ ಲೇಯರ್ಸ್ ಗಳಿವೆ ನೋಡ್ರಿ, ಇವು ಸಂಪೂರ್ಣವಾಗಿ ಚಿಕಿತ್ಸೆಗೆ ಒಳಪಡುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಅಂತಿದೆ ನೋಡ್ರಿ, ಅದು ರೇಖೆಯಲ್ಲಿ ಸಾಧ್ಯ ಇದೆ.
ಎಸ್. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ ನಾನು. ಓಕೆನಾ? ಸೊ ಯಾರಿಗಾದ್ರೂ ಸ್ಪೀಡ್ ಅನ್ಸಿದೆನಾ? ಅನಿಸ್ಬೋದು. ಫಸ್ಟ್ ಕೇಳಿರ್ತಾರಲ್ಲ, ಸ್ವಲ್ಪ ಸ್ಪೀಡ್ ಅನ್ಸುತ್ತೆ. ಯಾಕಂದ್ರೆ ಟಾಪಿಕ್ ನಂದು ದೊಡ್ಡದಾಗಿರುತ್ತೆ, ಹೆಚ್ಚಾಗಿ ಹೇಳ್ಬೇಕಾಗುತ್ತೆ. ಹಂಗಾಗಿ ಒಂದೊಂದ್ಸಲ ಸ್ಪೀಡ್ ಇದೆ. ಈಗ ಏನ್ ಮಾಡ್ಬೇಕು ಸ್ಪೀಡು ಅಂದ್ರೆ, ನೀವು ಸ್ಪೀಡ್ ಹೆಚ್ಚು ಮಾಡ್ಬೇಕಷ್ಟೇ. ಓಕೆನಾ? ಪರಿಹಾರ ಇಷ್ಟೇ, ನಮ್ ಸ್ಪೀಡ್ ಕಡಿಮೆ ಆಗಂಗಿಲ್ಲ. ಅದು ಆಪ್ಷನ್ ಇಲ್ಲ ನಮ್ಮಲ್ಲಿ ಬ್ರೇಕ್ ಬಹಳ ಕಡಿಮೆ ಇವ. ನಾವ್ ಹಿಂಗೆ ಓಡೋರೆ, ನೀವ್ ಹಿಡಿಬೇಕು ಮಾತ್ರ. ನಮ್ಗೆ ಗೊತ್ತಾಯ್ತಾ? ಗುರು ಹಿಂದ್ ಓಡಂಗಿಲ್ಲ, ಶಿಷ್ಯರೇ ಮುಂದೆ ಓಡ್ಬೇಕು. ಹಿಂಗೆ ಇರೋದು ಸಿಸ್ಟಮ್. ಸೊ ಹಾಗಾಗಿ ನೀವು ನನ್ನ ಒಂದು ಸ್ಪೀಡಿಗೆ ಏನಾದ್ರೂ ಕನೆಕ್ಟ್ ಆದ್ರಿ ಅಂದ್ರೆ ಇದು ಅದ್ಭುತವಾಗಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಈಗ ನೆಕ್ಸ್ಟ್ ಬರ್ಕೊಡ್ರಿ. ನಿಮ್ಮ ಡೈರಿ ಇದೆ ನೋಡ್ರಿ, ಡೈರಿಯಲ್ಲಿ ನಿಮ್ ಕೈ ಹಿಂಗಿಡ್ರಿ, ಇಟ್ಟು ಹಿಂಗ್ ಡ್ರಾಯಿಂಗ್ ಮಾಡಿ. ಸಣ್ಣಾಗಿದ್ದಾಗ ಮಾಡ್ತಿದೀವಿ, ನೆನಪಿದೇನ ಎಲ್ಲರಿಗೂ? ಬೇಗ ಮಾಡು. ಮತ್ ನಾಳೆ ಅಂತೂ ಕಂಪಲ್ಸರಿ ವಿಡಿಯೋ ಆನ್ ಇಡ್ಬೇಕು, ಡೈರಿ ಇರ್ಬೇಕು ಮಾತ್ರ. ಬಾಳ ಜನ ವಿಡಿಯೋ ಆಫ್ ಇಟ್ಟಿರಿ ನೋಡ್ರಿ. ಒಂದ್ ಸ್ಕ್ರೀನ್ ಶಾಟ್ ತಗೋ ಎಲ್ಲಾರ್ದು ಇವ್ರದ್ದು. ಎಸ್. ಹಾ, ನಿಮ್ಮ ಕೈ ಇದೆ ನೋಡ್ರಿ, ಕೈಯನ್ನ ನಿಮ್ ಡೈರಿ ಮೇಲಿಟ್ಟು ಇದ್ರದ್ದು ಚಿತ್ರವನ್ನ ಇಳಿಸ್ರಿ. ಹಿಂಗ್ ಸಣ್ಣಾಗಿದ್ದಾಗ ಯಾವ ಕೈ ಆದ್ರೂ ಇಳಿಸ್ರಿ, ಎಡ್ಡು ನಿಮ್ದೇವಲ್ಲ. ಲೆಫ್ಟ್ ನಿಮ್ದೇ, ರೈಟ್ ನಿಮ್ದೇ, ಯಾವ್ದು ಕೈ ಇದ್ದೆ ನೋಡ್ರಿ ಅದ್ರದ್ದು ಇಳಿಸ್ರಿ. ಕೆಲವು ರೈಟ್ ಹ್ಯಾಂಡ್ಲಿಂದ ಬರೀತೀರಿ ನೋಡ್ರಿ, ಅವ್ರು ಲೆಫ್ಟ್ ಇಡ್ರಿ. ಲೆಫ್ಟ್ ಹ್ಯಾಂಡ್ಲಿಂದ ಬರೆಯೋರು ರೈಟ್ ಇಡ್ರಿ. ಯಾವ್ದಾದ್ರು ಒಂದ್ ಇಡ್ರಿ. ಒಟ್ ನನ್ಗೆ ಪಿಕ್ಚರ್ ಬೇಕಷ್ಟೇ. ಹಿಂಗ್ ಮಾಡಿ ತೋರ್ಸ್ರಿ ನೀವು ನನಗಷ್ಟು. ಹಾ, ಎಸ್. ಸುನಂದ ಮೇಡಮ್, ಈಗ ಇಳಿಸ್ರಿ ನೀವು. ಇಡ್ರಿ, ಡೈರಿ ಮೇಲೆ ಇಡ್ರಿ, ಹಿಂಗ್ ಮಾಡ್ರಿ. ಸಣ್ಣಾಗಿದ್ದಾಗ ಮಾಡಿದೇವ್ ನೆನ್ಪದಂತ ಅನ್ಕೊಂಡಿನಿ. ಬೇಗ ಮಾಡ್ರಿ. ಇನ್ನು 2 ಟಾಪಿಕ್ಗಳಿವೆ ಕವರ್ ಮಾಡೋದು ನನ್ಗೆ. ಎಸ್. ಮಾಡಿದವ್ರು ಸ್ವಲ್ಪ ಹಿಂಗ್ ತೋರ್ಸ್ರಿ. ಹಿಂಗ್ ಡೈರಿ ಮೇಲಿಟ್ಟು ಹಿಂಗ್ ಚಿತ್ರವನ್ನ ಇಳಿಸ್ರಿ. ಹಾ, ಬರೀರಿ. ಚಿತ್ರ ಇಳಿಸ್ತೇವಲ್ಲ, ಸಣ್ಣಾಗಿದ್ದಾಗ ಮಾಡ್ತಿದ್ದೀವಿ ನೋಡ್ರಿ, ಹಂಗ್ ಮಾಡ್ರಿ, ಬರೀರಿ. ಹಾ, ಎಸ್. ಯಾರ್ಯಾರು ಮಾಡಿದ್ರಿ ಒಂದ್ಸಲ ನನ್ ತೋರ್ಸ್ರಿ. ಆಲ್ಮೋಸ್ಟ್ ಮಾಡಿರ್ತೀರಿ. ಹಾ, ಸುಮಾ ಮಾಡಿದಾರ ನೋಡ್ರಿ, ಭವಾನಿ, ಸುರೇಖಾ, ಹಾ, ಸುನಂದ, ಎಲ್ಲ ಹೆಣ್ಮಕ್ಳು ಭಾರಿ ಸ್ಪೀಡ್ ಇದ್ದಾರ ಕಾಣ್ಲತ್ತಾರ ನನಗಿಲ್ಲಿ. ಹಾ, ರೇವತಿ, ಪಾರ್ವತಿ, ಇಲ್ಲೆಲ್ಲ ಮತ್ ನೋಡ್ರಿ ಯಾರ್ಯಾರು ಡ್ರಾಯಿಂಗ್ ಮಾಡ್ರಿ. ನಿಮ್ ಹೆಸರು ಬರ್ದಿಲ್, ಬರೀ ಕಂಪನಿ ಹೆಸರು ಬರ್ದಿರಿ. ಹೆಂಗಾಗಿತ್ತು ಹೇಳ್ರಿ? ಹಾ, ನಿರುಪಮಾ, ನಂದಿನಿ, ಸೋಮಶೇಖರ್ ಸರ್. ಹಾ, ಆಲ್ಮೋಸ್ಟ್ ಎಲ್ಲಾರು ಡ್ರಾಯಿಂಗ್ ಮಾಡಿದ್ರಿ. ಮಂಜುಳಾ, ಡನ್. ಸೊ ಈಗ ಕೆಳಗ್ ಬರ್ಕೋರಿ, ಅಪ್ನಾ ಹಾತ್ ಜಗನ್ನಾಥ್. ಹಿಂದಿ ಒಳಗಿದೆ, ಕನ್ನಡದೊಳಗೆ ಹೇಳ್ತೀನಿ. ಅಪ್ನಾ ಹಾತ್ ಜಗನ್ನಾಥ್ ಅಂದ್ರ ನನ್ನ ಅಂಗೈ ಏನಿದೆ ನೋಡ್ರಿ, ನನ್ ಕೈ ಇದೆ ನೋಡ್ರಿ, ಇದೇ ಪರಮಾತ್ಮನ ಶಕ್ತಿ ಇದೆ ಇದ್ರಲ್ಲಿ ಅಂತ ಅರ್ಥ. ಹಾ, ಅಪ್ನಾ ಹಾತ್ ಜಗನ್ನಾಥ್. ಸೊ ಹಾಗಾಗಿ ನಮ್ಮ ಶರೀರ ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂತದ್ದು ಎಲ್ಲರಿಗೂ ಗೊತ್ತಿದೆ. ಇಡೀ ಶರೀರದಲ್ಲಿ ಎಲ್ಲಾ ತತ್ವಗಳು ಸಮೇತ ಕೆಲಸ ಮಾಡ್ತಾ ಇದೆ. ಇಲ್ಲಿ ಪೃಥ್ವಿ ತತ್ವನು ಮಾಡ್ತಾ ಇದೆ, ಅಗ್ನಿ ತತ್ವ ಇದೆ, ವಾಯು ತತ್ವ ಎಲ್ಲಾನು ಮಾಡ್ತಾ ಇದೆ. ಅದು ಇಷ್ಟೂ ಶರೀರದ ತತ್ವಗಳ ಮೂಲ ಬಟನ್ ಅಂತ ಏನಿವೆ ನೋಡ್ರಿ, ಅವು ನಮ್ಮ ಬೆರಳಲ್ಲಿವೆ. ಎಲ್ಲಿವೆ? ನಮ್ಮ ಬೆರಳಿನ ತುದಿ ಏನ್ ಬರುತ್ತೆ ನೋಡ್ರಿ, ಟಿಪ್ ಭಾಗ ಇದೆ ನೋಡ್ರಿ, ಇಲ್ಲಿದೆ. ಹಾಗಾಗಿ ನಮ್ಮ 5 ಬೆರಳುಗಳಲ್ಲಿ 5 ತತ್ವಗಳು ಆಕ್ಟಿವೇಟ್ ಆಗಿ ವರ್ಕ್ ಮಾಡ್ತಾ ಇವೆ. ಹಾಗಾಗಿ ಬರ್ಕೊಡ್ರಿ, ನಮ್ಮ ಹೆಬ್ಬೆರಳಿದೆ ನೋಡ್ರಿ, ಇದು ಆ ಹೆಬ್ಬೆರಳಿನ ಸ್ಪೇಸ್ ನಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್, ಅಗ್ನಿ ತತ್ವ. ಅದಾದ್ಮೇಲೆ ತೋರ್ ಬೆರಳು ಬರುತ್ತೆ ನೋಡ್ರಿ, ಇಲ್ಲಿ ಬರೀರಿ ವಾಯು ತತ್ವ. ಅದ್ರ ನಂತರ ನಡು ಬೆರಳು ಬರುತ್ತೆ ನೋಡ್ರಿ, ಅಲ್ಲಿ ಆಕಾಶ ತತ್ವ. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಉಂಗುರು ಬೆರಳು ಬರುತ್ತೆ ನೋಡ್ರಿ, ಇದು ಪೃಥ್ವಿ ತತ್ವ. ಅದರ ನಂತರ ನೆಕ್ಸ್ಟ್ ಬರುತ್ತೆ ಕೊನೆ ಬೆರಳಿದೆ ನೋಡ್ರಿ, ಇದು ಜಲ ತತ್ವ. ಎಸ್. ಹಾಗಾಗಿ ಇಡೀ ಶರೀರದ ಮೂಲ ಬಟನ್ಸ್ ಗಳಿಲ್ಲಿವೆ ಅಂದ್ರ ನಮ್ಮ ಕೈ ಬೆರಳುಗಳೇ ಇಲ್ಲಿವೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ,
ಎಲ್ಲಾ ತತ್ವಗಳ ಫ್ರೀಕ್ವೆನ್ಸಿ ಮತ್ತು ಎನರ್ಜಿಯನ್ನ ಆಕ್ಟಿವೇಟ್ ಮಾಡುವಂತ ಪಾರ್ಟ್ ಯಾವುದು ಅಂದ್ರೆ ನಮ್ಮ ಅಂಗೈ. ಇಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಬರ್ಕೊಡ್ರಿ, ರೇಖೀಯ ಎನರ್ಜಿ ಇದೆ ನೋಡ್ರಿ, ಅದು ಅಂಗೈಯಲ್ಲಿನೇ ಹರಿಯುತ್ತೆ. ರೀಸನ್ ಏನು ಅಂದ್ರೆ 5 ತತ್ವಗಳು ಇದ್ರ ಜೊತೆಗೆ ಕನೆಕ್ಟ್ ಇರುತ್ತೆ. ಇದೇ ಕಾರಣಕ್ಕೆ. ಎಸ್, ಇದಿಷ್ಟು ಬರ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿನ. ಡನ್. ಈಗ ಮತ್ತೆ ನೆಕ್ಸ್ಟ್ ಟಾಪಿಕ್ ಕಡೆಗೆ ಹೋಗೋಣ. ರೇಖೀಯ ಪಂಚತತ್ವಗಳು. ಯಾವುದೇ ಒಂದು ವಿದ್ಯೆ ಇರ್ಬೋದು ಅಥವಾ ಯಾವುದೇ ಏನ ತಗೋರು, ಒಂದು ಜಾತಿ, ಧರ್ಮ, ಮತ್ತೊಂದು ಯಾವುದು ತಗೋರು ನೀವು, ಒಂದ್ ದೇಶ ಇರ್ಬೋದು, ಪ್ರತಿಯೊಂದು ಮನೆ ಇದೆ ಅಂದ್ರು ಅದಕ್ಕೂ ಸಮೇತ ಅದರದೇ ಆಗಿರುವ ತತ್ವ ಸಿದ್ಧಾಂತಗಳು ಇರುತ್ತಲ್ಲ. ಹಾಗಾಗಿ ಇಲ್ಲಿ ರೇಖೆಯಲ್ಲಿ 5 ತತ್ವಗಳು ಬರುತ್ತೆ, ಪಂಚತತ್ವಗಳು ಅಂತ ಬರುತ್ತೆ. ಈಗ ನಿಮ್ಗೆ ನೆಕ್ಸ್ಟ್ ಮತ್ತೆ ಇಮಾನ್ದಾರ್ಲಿಂದ ಹೇಳ್ಬೇಕು ನೀವು. ನನ್ಗೆ ಬಾರಿ ಟಫ್ ಇದೆ ನೋಡ್ರಿ. ಮತ್ ನೆನ್ಪಿಡ್ರಿ, ಯಾರು ನೀವು 5 ತತ್ವಗಳನ್ನ ನನ್ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂತ ರೆಡಿ ಇದ್ದೀರಿ ನೋಡ್ರಿ, ಅವ್ರಿಗೆ ಮಾತ್ರ ದೀಕ್ಷೆ ಇರುತ್ತೆ. ನಾಳೆ ಇರೋದೇ ಹಿಂಗೆ, ಏನ್ ಮಾಡ್ತೀರಿ? ಹಾಗಾಗಿ ಯಾರ್ಯಾರಿದ್ರಿ 5 ತತ್ವಗಳು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಕೈ ಮಾಡ್ರಿ. ಮಾಡಿನಟ್ ಈಸಿ ಇಲ್ಲ, ನಂಗೆ ಗೊತ್ತಿದೆ. ಮಾಡ್ರಿ, ಕೈ ಮಾಡ್ರಿ ಎಲ್ಲಾರು. ಹಿಂಗಿಡೀರಿ. ಫೋಟೋ ಇಳಿಸ್ಕೋರಿ ಎಲ್ಲಾರು, ಸ್ಕ್ರೀನ್ ಶಾಟ್ ತಗೋರಿ. ಯಾವತ್ತರ ನಿಮ್ ಫ್ಯಾಮಿಲಿಲಿಂದ ನಂಗೆ ಫೋನ್ ಬರ್ಬೇಕು, ಮೇಡಮ್ ಅವತ್ ದಿನ ಹಿಂಗ ಕೈ ಮಾಡ್ಯಾರ ನೋಡ್ರಿ ನಮ್ಮ ಮನೆಯವರು, ಮತ್ ನಂಗೆ ಜಗಳ ಆಡತಾರ ಅಂದ್ರು ಮತ್ ಪೂರ್ತಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆನಾ? ಸೊ ಮೊದಲ ತತ್ವ ಬರ್ಕೋರಿ. ಈಗ ನಾನ್ ಫಸ್ಟ್ ನಿಮ್ ಕ್ವಶನ್ ಮಾಡ್ತೀನಿ. ಏನು ಅಂದ್ರ, ಯಾರ್ ನನ್ ಎದ್ರಿಗಿದ್ರಿ ನಿಮ್ಗೆಲ್ಲ ಸಿಟ್ಟು ಬರುತ್ತೆ? ಮೇಡಮ್ ಹಂಗೆ ಹೆಂಗ್ರಿ, ಸಿಟ್ಟಿಲ್ದೇನೆ ಹೆಂಗಿರುತ್ತೆ? ಯಾರ್ಯಾರಿದ್ರಿ ಅವ್ರು ಎಸ್ ಅಂತ ಟೈಪ್ ಮಾಡ್ರಿ ಒಂದ್ಸಲ. ನಂಗ್ ಬರುತ್ತೆ. ನೀವು ಒಪ್ಕೊಂಡಿದ್ಮೇಲೆ ಕಡಿಮೆ ಹೆಂಗ್ ಮಾಡ್ಬೇಕಂತ ಐಡಿಯಾವ ನನ್. ಎಸ್ ಅನ್ರಿ. ಬರುತ್ತೆ, ಸಿಟ್ಟು ಬರುತ್ತೆ. ಕಲಿಯುಗ ಇದೆ, ಸಿಟ್ಟು ಬಂದೇ ಬರುತ್ತೆ. ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಬರಬಾರ್ದು ಅಂತ ನಮ್ದು ಕಂಡೀಷನ್ ಇಲ್ಲ. ಬರುತ್ತಾ? ಬರುತ್ತೆ ಅನ್ನೋದು ಒಂದನೇದು ನಿರ್ಧಾರ. ಎಸ್. ಆದ್ರೆ ಯಾವತ್ತರ ಸಿಟ್ಟು ಬಿಡ್ಬೇಕಂತ ಐಡಿಯಾ ಪ್ಲಾನ್ ಏನಾದ್ರು ಮಾಡಿದವ್ರಿದ್ರಿ ಹಿಂಗ್ ಕೈ ಮಾಡ್ರಿ. ಇಲ್ಲ ಕೋಶಿಶ್ ಮಾಡಿದವ್ರು ಇರ್ತ್ರಿ, ಸಿಟ್ಟು ಮಾಡ್ಬಾರ್ದು. ಈಗ ಏನಾರ ಮಾಡಿ ಉದ್ಧಾರ ಮಾಡರಿ, ಸ್ವಲ್ಪ ಶಾಂತ ಸಮಾಧಾನ ಆಗರಿ. ಡಿಸೆಂಬರ್ ಟೈಮಿಗೆ ಪ್ಲಾನ್ ಮಾಡ್ತ್ರಿ, ಮುಂದಿನ ವರ್ಷಲಿಂದ ಸಿಟ್ಟು ಮಾಡ್ಬಾರ್ದು. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಯಾವಾಗ ಸಿಟ್ಟು ಬಿಡ್ತೀನ ಪ್ಲಾನ್ ಮಾಡಿರಿ, ದೇವ್ರಣೆ ಅವತ್ತು ಹೆಚ್ಚಿಗೆ ಸಿಟ್ಟು ಮಾಡಿದವ್ರು ಇದ್ದೀರಿ. ಅನುಭವ ಒಪ್ತೀರಿ? ಈಗ ಅದ್ರ ರೇಖಿ ಹೇಳುತ್ತೆ, ಯಾರಿಗ್ ಸಿಟ್ಟಿದೆ ಅವ್ರಿಗೆ ದೀಕ್ಷೆ ಬೇಡ. ಈಗ ಹೆಂಗ್ ಮಾಡ್ತೀರಿ ನೋಡ್ರಿ, ದೊಡ್ಡ ಸಮಸ್ಯೆ. ನೀವಂತೂ ಬಂದ್ರಿ ಒಳಗ್, ಗೊತ್ತಿತ್ತೋ ಇಲ್ಲೋ ಪಾಪ ಹಂಗೆ ಮೇಡಮ್ ಏನೋ 3 ದಿನ ಫ್ರೀ ಕೊಡ್ಲತ್ತಾರ ನೋಡಮ್ಮ ಒಂದ್ ಕೈ ಅಂತೇಳಿ ಒಳಗ್ ಬಂದ್ರಿ. ಈಗ ದೀಕ್ಷೆ ಹೆಂಗ್ ಮಾಡ್ಬೇಕು? ಸಿಟ್ಟು ಮಾಡ್ತೀರಿ ಅಂದ್ರೆ ದೀಕ್ಷೆ ಸಿಗೋದಿಲ್ಲ. ಹೈರಾಣದ. ಈಗ ನಮ್ಗೇನು, ನಮ್ ಬೀದರ್ ಕಡೆ ಹೇಳ್ತಾರ, ಮಾಡ್ಕೊಂಡಿನ್ ಗಂಡಗೆ ಬಿಡ್ತಾ ಖರೆ ಸಿಟ್ಟು ಬಿಡಲ್ಲಂತ. ಇರೋದ್ ಹಿಂಗೆ, ಇದು ವಾಸ್ತವತೆ. ಈಗ ಇದನ್ನ ನಾವು ಬಿಡೋದಕ್ಕೆ ಏನ್ ಮಾಡ್ಬೇಕು? ರೇಖೀಯ ಪಂಚತತ್ವದಲ್ಲಿ ಮೊದಲ ತತ್ವ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಈಗ ಇದನ್ನ ಯಾವ ರೀತಿ ನಾವು ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಒಂದ್ ಸಣ್ಣಾಗಿಂದ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಪ್ಪ. ಇದು ಒಂದ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನನ್ಗೆ ಇದು ಚೆನ್ನಾಗ್ ಅನಿಸುತ್ತೆ ಈ ಉದಾಹರಣೆ. ನಾವು ಸಣ್ಣವರಿದ್ದಾಗ, ಯಾರು ನೀವು 40+ ಇದ್ದೀರಿ, ನಿಮ್ಗೆಲ್ಲರಿಗೂ ಇದ್ರದ್ದು ಅನುಭವ ಇದೆ ಅಂತ ಹೇಳಿ ಅನ್ಕೊಂಡಿನಿ. ನಾವು ಬಾಲ್ಯದಲ್ಲಿ ಇದ್ದಾಗ ಆಗಿತ್ತಂದ್ರೆ ಒಂದ್ ನ್ಯೂಸ್ ಇತ್ತು. ಏನು ಅಂದ್ರೆ ಒಂದ್ ದೆವ್ವ ಬರುತ್ತೆ ರಾತ್ರಿ. ಅವಾಗ ದೆವ್ವ ನಮ್ ಮನಿಗ್ ಬರಬಾರ್ದು ಹೇಳಿ ನಾವು ಇಂದು ಬೇಡ ನಾಳೆ ಬಾ ಅಂತೇಳಿ ಬರೀತಿದ್ದೇವೆ. ಯಾರ್ಯಾರು ಬರ್ದಿರಿ? ಹೆಣ್ಮಕ್ಳಿಗೆ ಗೊತ್ತಿದ್ದು ಆಲ್ಮೋಸ್ಟ್. ಇವತ್ ಬೇಡ ನಾಳೆಗ್ ಬಾ. ನೋಡ್ರಿ ದೆವ್ವ ಎಷ್ಟು ಹುಷಾರಿತ್ತು, ಎಜುಕೇಟೆಡ್, ಓದಿದ್ ಬರ್ದಿದ್ದಿತ್ತದು. ದೆವ್ವ ಆ ಟೈಮಿಗೆ 20 ವರ್ಷ 30 ವರ್ಷ ಆಚೆ ಅದು ಬಂದು ಓದ್ತು. ಬ್ಯಾಡ, ಸುಮಾರು ಮನಿಗ್ ಹೋಗ್ಬಾರ್ದು, ಯಾಕಂದ್ರೆ ನಾಳೆಗ್ ಬಾ ಅಂದಾರ. ಮತ್ ಮರ್ದಿನ ಬಂತದು ದೆವ್. ಮತ್ ಬರೋ ತನಕ ನಿಮ್ ಮೇನ್ ಡೋರ್ ಮೇಲೆ ಮತ್ ಇಂದು ಬೇಡ ನಾಳೆ ಬಾ ಹಿಂಗ್ ಬಂದು ಹೋಗಿ ದೆವ್ವ ಮುದುಕಾಗಿ ಸತ್ತೇ ಹೋಯ್ತು, ನಿಮ್ ಮನಿಗ್ ಬಂದೇ ಇಲ್ಲ. ಕನ್ಫರ್ಮ್ ಬಂತ? ಅದು ಬಂದೇ ಇಲ್ಲ, ಇವತ್ತಿಗೂ ಬಂದಿಲ್ಲ. ಹೋಗಿ ನೀವು ಕೇಳ್ರಿ ಊರ. ಸೇಮ್ ಅದೇ ರೀತಿ ಬರ್ಕೋರಿ. ನಮ್ಮ ಸಿಟ್ಟು ಇದೆ ನೋಡ್ರಿ, ಅದು ಒಂಥರ ದೆವ್ವ ಇದ್ದಂಗೆ. ತಕ್ಷಣಕ್ಕೆ ಬರುತ್ತೆ, ಬಂದು ಧ್ವಂಸ ಮಾಡುತ್ತೆ, ಹೋಗುತ್ತೆ. ಅದು
ಈಗ ಅದಕ್ಕೆ ನನ್ಗೆ ಏನ್ ಮಾಡೋದಿದೆ ಅಂದ್ರ ರೇಖೀಯ ಪಂಚತತ್ವಗಳನ್ನ ನಾಳೆ ನೆನ್ಪಿಡ್ರಿ ಎಲ್ಲಾರು. ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ನಲ್ಲಿ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ 5 ತತ್ವಗಳು ಬರೆದು ನಾಳೆಗೆ ದೀಕ್ಷೆ ಟೈಮಿಗೆ ಇಡ್ಬೇಕು. ಅದಕ್ಕೆ ಮತ್ತೆ ಎನರ್ಜಿ ಕೊಡೋದಿರುತ್ತೆ. ಈ 5 ತತ್ವಗಳನ್ನ ಸರಿಯಾಗಿ ನೀಟಾಗಿ ಬರೆದು ಗೋಡೆಗೆ ಹಚ್ಬಿಡ್ಬೇಕು. ಮೇನ್ ಡೋರ್ ಮೇಲೆ ಮೇನ್ ಗೋಡೆ ಇರುತ್ತೆ, ಹಾ, ಅಲ್ಲಿ ಹಚ್ಬಿಟ್ಟು ಬೆಳಗಾಗಿ ಎದ್ದ ತಕ್ಷಣಕ್ಕೆ ಏನ್ ಮಾಡ್ಬೇಕು, ಆ ಚಾರ್ಟ್ ಅನ್ನ ನೋಡ್ಬೇಕು, ಓದ್ಬೇಕು. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. 2 ಕೈಯನ್ನ ಮುಷ್ಟಿ ಮಾಡ್ಬೇಕು, ಡಿಸೈಡ್ ಮಾಡ್ಬೇಕು, ಇವತ್ ಸಿಟ್ ಮಾಡಲ್ಲ. ಒಂದು ದಿನಕ್ಕೆ ಬಿಡ್ಬೋದಾ ಚಾಲೆಂಜ್ ತಗೊಂಡು? ಯಾರ್ಯಾರಿಗೆ ಈಗ ಹೇಳ್ರಿ ಈಸಿ ಇದೆ? ಇಷ್ಟು ವರ್ಷ ಎಲ್ಲ ಒದ್ದಾಡಿರಿ, ಬಡದಾಡಿರಿ, ಹೋರಾಡಿರಿ, ಏನೆಲ್ಲವೂ ಮಾಡಿರಿ. ಅದೆಷ್ಟೋ ರಿಲೇಷನ್ ಗಳನ್ನ ನಮ್ ಸಿಟಿಲಿ ನಾವು ಕಳ್ಕೊಂಡ್ ಬಿಟ್ಟಿವಿ. ಪಶ್ಚಾತ್ತಾಪ ಇದೆ, ನಮ್ಗೇನ್ ಕಡಿಮೆ ಇದೆ ಅಂತ ತಿಳ್ಕೊಬೇಡ್ರಿ. ಇಲ್ಲಿದ್ದವ್ರು ಯಾರು ದೇವ್ರಲ್ಲ, ಎಲ್ಲಾ ಅದ್ಭುತ ಅವತಾರಗಳೇ ಇದ್ದವ್ರು ನಾವೆಲ್ಲಾರು, ತಿಳ್ಕೊರಿ ನೀವು. ಆದ್ರೆ ಈಗ ಪರಿವರ್ತನೆ ಆಗ್ಬೇಕಂತ ಡಿಸೈಡ್ ಮಾಡಿದ್ದಿದೆ, ಅದಂತೂ ನಾನು ಒಪ್ತೀನಿ. ನಿಮ್ ಮುಖ ನೋಡಿದ್ರೆ ಅನಿಸುತ್ತೆ ಸಾಕಿಗೆ ಇವೆಲ್ಲ ಚೇಂಜ್ ಆಗಮಪ್ಪ ಅಂತ ನೀವು ಪ್ಲಾನ್ ಮಾಡಿರಿ. ಅದಕ್ಕೆ ಯೂನಿವರ್ಸ್ ನೋಡಮ್ ಇದೊಂದು ಚಾನ್ಸ್ ಅಂತೇಳಿ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಬೆಳಗಾಗ್ಯದ್ ಯಾವಾಗ ನೋಡ್ತೀರಿ, ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ ಅಂತ. ಇಡೀ ದಿನದಲ್ಲಿ ಕೋಪ ಬರ್ಲಾರ್ದಂತ ಸ್ಥಿತಿಗಳು ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಬರುತ್ತೆ. ಯಾಕಂದ್ರೆ ಸಿಟ್ಟು ನಮ್ ಕಡೆಯಿಂದ ಇರಲ್ಲ, ಎದುರಿನವ್ರು ಏನೋ ಮಾಡಿರ್ತಾರ, ನಮಗ್ ಬಂದಿರುತ್ತೆ ಅಷ್ಟೇ. ಅವತ್ತು ಮಾಡ್ಬೋದು, ಅವತ್ತು ಜನ ಬರ್ಬೋದು, ಅವತ್ತು ನಿಮ್ಗೆ ಸಿಟ್ಟು ಬರುವಂತ ಸ್ಥಿತಿ ಬರ್ಬೋದು. ಆದ್ರೆ ನೀವು ಬಾರ್ ಮೈಂಡಿಗೆ ಏನ್ ಹೇಳ್ಬೇಕು, ಇವತ್ ಒಂದಿನ, ಇವತ್ ಒಂದಿನ. ನಿಮ್ಗೆ ಗೊತ್ತಿಲ್ಲ ನಮ್ ದೇಶದ ಕಾನೂನು ಸ್ಟ್ರಾಂಗ್ ಅದ, ಚಂದದ. ಇಲ್ಲಾಂದ್ರೆ ಇಲ್ಲಿ ತನಕ 8-10 ಮರ್ಡರ್ ಮಾಡ್ತಿದ್ದೇವ್ ನಾವು. ನನ್ ಪ್ರಕಾರ 8-10 ಮಂದಿ ತೆಗಿತಿದ್ದೇವ, ಬಿಡ್ತಿಲ್ಲ ಬಿಡ್ರಿ. ಈ ಕಾನೂನು ಅದ, ಸುಮ್ಮನ್ ಇದ್ದೀವಿ ಎಲ್ಲಿಂದಲ್ಲೇ ತಣ್ಣದು. ಹಾಗಾಗಿ ಇಡೀ ದಿನ ಏನೇ ಬಂದ್ರು ಮೈಂಡಿಗೆ ಏನ್ ಮೆಸೇಜ್ ಕೊಡೋದಿದೆ, ಇವತ್ತೊಂದಿನ ರಿಲ್ಯಾಕ್ಸ್ ಆಗಿರಿ, ಪೇಶನ್ಸ್ ತಗೋರಿ, ಅವತ್ತೊಂದ್ ಮಾಡ್ರಿ. ರಾತ್ರಿ ಬಂದ ಮೇಲೆ ಸೆಲಿಬ್ರೇಟ್ ಮಾಡ್ರಿ. ವಾವ್, ಇವತ್ ನಾನು ಹೊಟ್ಟೆ ಟೋಟಲಿ ಸೀಟ್ ಮಾಡಿಲ್ಲ. ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ಹ್ಯಾಪಿನೆಸ್ ಆಗುತ್ತೆ, ಟೆನ್ಷನ್ ತಗೊಳುತ್ತೆ. ಗೆಲುವನ್ನ ಸಾಧಿಸಿದ್ರಿ ನೀವು. 2020 ಮ್ಯಾಚ್ ಗೆದ್ದವ್ರಿಗೆ ಖುಷಿ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಅವತ್ ನೀವ್ ಏನಾರ ಸಿಟ್ ಗೆದ್ದಿರಿ ಅಂದ್ರೆ ನಿಮ್ಮಷ್ಟು ಖುಷಿ ಯಾರಿಗಾಗೋದಿಲ್ಲ. ಇದು ಡೇ 1 ಸಕ್ಸಸ್ ಆದ್ರಿ ನೀವು. ಆದ್ರೆ ಮತ್ ನಾಳೆ ಬಾ, ಮರ್ದಿನ ಬೆಳಗ್ಗೆ ಮತ್ತೆ ಓದ್ಬೇಕು, ಮತ್ತೆ ಡಿಸೈಡ್ ಮಾಡ್ಬೇಕು, ಮತ್ತೆ ಇಡೀ ದಿನ ಕವರ್ ಮಾಡ್ಬೇಕು. ಈಗ ಬರ್ಕೋರಿ 21 ಡೇಸ್. ಇದನ್ನ ಯಾರ್ ನೀವು ಕರೆಕ್ಟ್ ಆಗಿ ಮಾಡಿರ್ತೀರಿ, ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಶರಣರು, ಸಂತರು, ಮಹಾತ್ಮರು, ಸೂಫಿಗಳೆಲ್ಲ ನೀವೇ ಇದ್ದೀರಿ ಅಂತ ಅರ್ಥ. ನಾನ್ ನಿಮ್ದೇ ಅಡ್ರೆಸ್ ಕೊಡ್ತೀನಿ, ಹೋಗ್ರಿ ಭವಾನಿ ಅವ್ರ ಮನೆಗೆ ಅಂತೀನಿ. ಸಿಟ್ಟು ಬಿಟ್ಟು ಕೊಟ್ರ ಅವ್ರ ಮನೆಗೆ ಹೋಗ್ರಿ ಅಂತ ಕಳಿಸ್ತೀನಿ. ನಾ ರಿಯಲ್ದೊಳಗ ಆ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗ್ತೀರಿ. ನಾವು ಯಾವ ಯೇಸುವನ್ನ ನಾವು ಉದಾಹರಣೆ ತಗೋತೀವಿ, ಗೌತಮ್ ಬುದ್ಧರನ್ನ ಉದಾಹರಣೆ ತಗೋತೀವಿ, ವಿವೇಕಾನಂದರನ್ನದು, ಆ ಎಲ್ಲಾ ಶಕ್ತಿಗಳು ನಿಮ್ ಒಳಗಿರುವುದು ನಿಮ್ಗೆ ಗೊತ್ತಾಗುತ್ತೆ. ಎಷ್ಟು ದಿನ ಮಾಡ್ಬೇಕಿದು? 21 ದಿನ. ಮೇಡಮ್ 21 ದಿನ ನಂತರ ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ, ಆ ನಂತರ ಬರಂಗಿಲ್ಲ ಸಿಟ್ಟದು. ಅಲ್ಲಿ ತನಕ ಮಾತ್ರ ಚಾಲೆಂಜ್ ಇರೋದದು ಅಷ್ಟೇ. ಸೊ ಹಾಗಾಗಿ ನಾವು ರೇಖಿ ಲೆವೆಲ್ 2 ಇದೆ ನೋಡ್ರಿ, ಹೆಚ್ಚು ಕಡಿಮೆ ಅದೇ 21 ಡೇಸ್ ಮಾಡೋದು. ಇದೇ ಕಾರಣಕ್ಕೆ ಒಂದವ್ರ ಹತ್ರ ಒಂದು ಹವ್ಯಾಸ ಕ್ರಿಯೇಟ್ ಆಗ್ಲಿ ಅನ್ನೋ ಪ್ರಯತ್ನ ಮಾಡ್ತೀವಿ ನಾವು. 1ನೇ ಚಾಲೆಂಜ್ ಅನ್ನ ಮಾಡ್ಬೋದಾ? ಈಗ ಹೇಳ್ರಿ, ಯಾರ್ ಮಾಡ್ಬೋದು? ಈಗ ನನ್ಗೆ ಸ್ವಲ್ಪ ಹಿಂಗ್ ಕೈ ಎತ್ರಿ, ಮತ್ತೊಂದ್ಸಲ ಫೋಟೋ ಇಳಿಸ್ತೀನಿ ನಾನು. ಮೇಡಮ್ ಏನಾರ ಆಗ್ಲ್ರಿ, ಇದು ಒಂದ್ ಬಿಟ್ಟು ಹಾಕೋರ್ ಸಾಕು ಎಲ್ಲಾರು. 2ನೇ ಸ್ಕ್ರೀನಿಗೆ ಬರ್ತೀನಿ, ವೇಟ್ ಮಾಡ್ರಿ. 2ನೇದು ಮಂಜುಳಾ ಮೇಡಮ್ ಕೈ ಮಾಡ್ರಿ. ವಿಚಾರ ಮಾಡತ್ತೀರಿ, ಬಿಡ್ಬೇಕಾ ಬೇಡ ನೋಡಮ್ಮ, ಆದ್ರ ಆಯ್ತು, ಹೋದ್ರು ಹೋಯ್ತು. ಏನದ ಮೇಡಮ್ ಅಂತೂ ಹಿಂಗೆ ಹೇಳ್ತಾರ, ಸ್ಕ್ರೀನ್ ಮೇಲೆ ಕುಂತಾರ. ಹಿಂಗಿಲ್ಲ, ನಾನ್ ನಿಮ್ ಸಲುವಾಗಿ ಹೇಳ್ತಾ ಇದ್ದೀನಿ. ನೆನ್ಪಿಡ್ರಿ, ಜೀವನದಲ್ಲಿ ನೋಡ್ರಿ, ಹಣ ಗಳಿಸೋದೇನೋ ಗಳಿಸಿರ್ತೀವಿ, ಆದ್ರೆ ನಮ್ಮ ಸ್ವಭಾವ ಗಳಿಸೋದಿದೆ ನೋಡ್ರಿ, ಅದು ಒಂದ್ ದೊಡ್ಡ ಸಾಧನೆ ಇದೆ. ನಮ್ಮ ಮೂಲ ಸ್ವಭಾವ ಚೇಂಜ್ ಆದ್ರ ಶರಣರಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಶರಣರಂದ್ರೆ ಯಾರು ಹೇಳ್ರಿ? ಇದೇ ನೆಲದ ಮೇಲೆ ನಡೆದಾಡಿದವರು. 1,96,000 ಶರಣರು ಕಲ್ಯಾಣ ನಾಡಿನಲ್ಲಿ ಆಗಿ ಹೋದ್ರು ಅಂತೇಳಿ ಚರಿತ್ರೆ ಹೇಳುತ್ತೆ. ಹಾಗಾದ್ರೆ ಅವ್ರದೆಲ್ಲ ಆತ್ಮಗಳು ಎಲ್ಲಿಗೆ ಹೋದು ಹೇಳ್ರಿ? ಪುನರಪಿ ಜನನಂ ಪುನರಪಿ ಮರಣಂ ಅಂತ ವಾಪಸ್ ಇಲ್ಲಿಗೆ ಬಂದಿರ್ಬೇಕಲ್ಲ. ಅವ್ರು ಯಾರು ಬೇರೆಯವ್ರಲ್ಲ, ನೀವೇ ಇದ್ದೀರಿ. ನಿಮ್ಮೊಳಗೆ ಆ ಶರಣತ್ವ ಇದೆ, ನೀವೊಳಗೆ ಒಬ್ಬ ಸಂತ ಇದ್ದಾನೆ, ನಿಮ್ಮೊಳಗೆ ಒಂದ್ ದೈವಿಕ ಶಕ್ತಿ ಇದೆ. ಮಾಡ್ಬೇಕಾಗಿದ್ದೇನು ಅಂದ್ರ ನೆಗೆಟಿವ್ ಅನ್ನ ತೆಗ್ದು ಹಾಕ್ಬೇಕು, ಪಾಸಿಟಿವ್ ಅನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ. ಅದಕ್ಕಿರುವಂತ ಸಾಕಷ್ಟು ಮಾರ್ಗಗಳಿವೆ. ಅದ್ರಲ್ಲಿ ಒಂದ್ ಬರುತ್ತೆ ರೇಖಿ ಮಾರ್ಗ. ನೀವು ಮತ್ತೆ ರೇಖಿಯನ್ನೇ ಕಲ್ತಿ ಎಲ್ಲ ಉದ್ಧಾರ ಆಗ್ರಿ ಅಂತ ನಾವು ಅದು ಹೇಳೋದಿಲ್ಲ. ನೀವು ಬೇರೆ ಯಾವ್ದು ಬಿ ಮಾಡ್ರಿ, ಆದ್ರೆ ನಿಮ್ಮ ಮೂಲ ಸತ್ವ, ಮೂಲ ಸ್ವಭಾವದಲ್ಲಿ ಏನ್ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಅದನ್ನ ತೆಗ್ದು ಹಾಕ್ಬೇಕು ನೋಡ್ರಿ.
ಓಕೆನಾ? ಒಂದನೇದು ಈಸಿ ಇದೆ. ಹಾ, ಅದಾದ ನಂತರ ಎರಡನೇ ತತ್ವ ಬರ್ಕೋರಿ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡುವುದಿಲ್ಲ. ಮತ್ತೆ ನೆನ್ಪಿಡ್ರಿ, ಚಿಂತೆ ಇರೋದು ಮನುಷ್ಯನಿಗೆ ಕಾಮನ್ ಇದೆ. ಮತ್ತೆ ಚಿಂತೆ ಅನ್ನೋದು ಕೇವಲ ಮನುಷ್ಯನಿಗೆ ಅಷ್ಟೇ ಅದನ್ನ ತಿಳ್ಕೊಬೇಡ್ರಿ. ಜಗತ್ತಿನ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಚಿಂತೆ ಇದೆ. ಒಂದ್ ಇರುವೆ ಇದೆ ಅಂದ್ರೆ ಇರುವೆಗೆ ಚಿಂತೆ ಇದೆ. ಮಳೆಗಾಲ ಬಂದ್ರೆ ಅದಕ್ಕೆ ಆಹಾರ ಸಿಗೋದಿಲ್ಲ ಅಂತ ಬೇಸಿಗೆಯಲ್ಲಿ ಆಹಾರ ಸಂಗ್ರಹಣೆ ಮಾಡುತ್ತೆ ಇರುವೆ. ಇರುವೆಗೆ ಚಿಂತೆ ಇದ್ಮೇಲೆ ಮನುಷ್ಯಗೆ ಹೆಂಗಿರಂಗಿಲ್ಲ ಹೇಳ್ರಿ? ಇರುತ್ತೆ. ಆದ್ರೆ ನಮ್ದು ಏನಾಗ್ಯದ ಅಂದ್ರೆ ಓವರ್ ಆಗ್ಬಿಟ್ಟದೆ, ಹೆಚ್ಚಿಗಾಗ್ಯದ. ನಮ್ ಚಿಂತೆ ಎಲ್ಲವ ಅಂದ್ರ ಒಂದು ಸತ್ತು ಹೋದ ದಿನಗಳು, ಹಿಂದ್ ವಾಪಸ್ ಹೋಗೋದಿಲ್ಲ, ಅದ್ರ ಸುಮ್ ಇರಂಗಿಲ್ಲ. ಎಂದಿಂದು ಪಾಸ್ಟ್ ಈಸ್ ಪಾಸ್ಟ್ ಅಂತ ಬಿಡಂಗಿಲ್ಲ, ಅಲ್ಲಿ ಹೋಗಿ ಸಿಕ್ ಬಿದ್ದೀವಿ ನಾವು. ಸುಮಾರು 80% ನಮ್ಮ ಮೈಂಡ್ ಇದೆ ನೋಡ್ರಿ, ಅದು ಹಿಂದೆ ಓಡ್ತಾ ಇದೆ. ಆಗ ಹೋಗಿದೆ ಘಟನೆ, ನಮ್ ಕೈಯಲ್ಲಿ ಏನು ಇಲ್ಲ, ವಾಪಸ್ ಬರೋದು ಇಲ್ಲ. ಅದು ಆಗ ಹೋಗ ಮಾತೇ ಇಲ್ಲ. ಆದ್ರೆ ನಮ್ಮ ಎನರ್ಜಿ ಎಲ್ಲಿ ವೇಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಹಿಂದೆ. ಆಮೇಲೆ 10% ಮುಂದಿನ ಧಾವಂತಿದೆ, ನಾಳೆಗೆ ಹೆಂಗಾಗುತ್ತೋ ಏನಾಗುತ್ತೋ, ಏನ್ ಮಾಡ್ಲಿ ಏನಿಲ್ಲ, ಭವಿಷ್ಯದ ಚಿಂತೆ. ಹಾಗಾದ್ರೆ ಬದುಕ್ತಾ ಇರೋದು ಎಲ್ಲಿ ಅಂದ್ರೆ ಪ್ರೆಸೆಂಟ್ ಅಲ್ಲಿ. ಪ್ರೆಸೆಂಟ್ ಮೇಲೆ ಫೋಕಸ್ ಮಾಡಿದ್ರೆ ಸಕ್ಸಸ್ ಆಗ್ತೀವಲ್ಲ. ಹಾಗಾಗಿ ನೆನ್ಪಿಡ್ರಿ, ನೀವು ಚಿಂತೆ ಮಾಡೋದ್ರಿಂದ ಯಾವತ್ತೂ ಚಿಂತೆ ಕಡಿಮೆ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಬರ್ಕೊರ್ಬೇಕಾದ್ರೆ, ಯಾಕಂದ್ರೆ ಯಾವ ಎನರ್ಜಿಯನ್ನ ನೀವು ಕ್ರಿಯೇಟ್ ಮಾಡ್ತೀರಿ ಅದೇ ಆಕ್ಟಿವೇಟ್ ಆಗುತ್ತೆ, ಅದೇ ಜಾಸ್ತಿ ಆಗುತ್ತೆ. ಸೈನ್ಸ್. ಹಾಗಾಗಿ ನೀವು ನಿಶ್ಚಿಂತ ಆಗಿರೋದ್ ಕಲೀರಿ, ಖುಷಿಯಾಗಿರೋದ್ ಕಲೀರಿ. ಯಾರಿಗ್ ಗೊತ್ತು, ನಿಮ್ ಖುಷಿ ಇರೋದನ್ನ ನೋಡಿ ಪರಮಾತ್ಮ ಇನ್ನೂ ಖುಷಿ ಕೊಡುವಂತ ಸಂದರ್ಭ ಬರುತ್ತೆ. ಬರೀ ಒಂದ್ ಸೆಲ್ಫಿ ಇಳಿಸ್ಲತ್ತರು ಕೃತಕವಾದ ನಗುವನ್ನ ನಾವು ತಗೊಂಡಿರ್ತೀವಿ. ಪರಮಾತ್ಮನ ಸೆಲ್ಫಿ ಹೆಂಗಿದ್ದಿರ್ಬೇಕು ಯೋಚನೆ ಮಾಡ್ರಿ. ಈ ಪರಮಾತ್ಮ ಬಂದಾನಂತ ತಿಳ್ಕೊರ್, ನೀವು ಹಿಂಗೆ ಅಡ್ಡು ತಲೆ ಕೈ ಹಚ್ಕೊಂಡು ಹಿಂಗ್ ಕುಂತ್ ಬಿಟ್ರಿ, ಅವಾಗ ಅಂತಾನೆ ಬ್ಯಾಡ್ ಇವ್ ಸೀರಿಯಸ್ ಅವಂತ ಮುಂದಕ್ಕೆ ಹೋಗಿರ್ತಾನೆ ದೇವ್ರು. ಹಾ, ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಚಿಂತೆ ಮಾಡೋದ್ರಿಂದ ಚಿಂತೆ ಕಡಿಮೆ ಆಗೋದಿಲ್ಲ. ನೀವು ಡಿಸೈಡ್ ಮಾಡ್ಬೇಕು. ಇರುತ್ತೆ, ಮನುಷ್ಯ ಅಂದ್ಮೇಲೆ ಚಿಂತೆ ಇರುತ್ತೆ, ಚಿಂತೆ ಇರೋದಿಲ್ಲ ಅಂತ ನಾನು ಹೇಳೋದು ಇಲ್ಲ, ಅದು ಸಾಧ್ಯನೂ ಇಲ್ಲ. ಆದ್ರೆ ನೀವು ಆದಷ್ಟು ನಿಶ್ಚಿಂತವಾಗಿರೋ ಪ್ರಯತ್ನ ಮಾಡ್ರಿ. ಪರಮಾತ್ಮನ ಮೇಲೆ ಭಾರ ಹಾಕ್ರಿ, ನೀವು ಕಾರ್ಯ ಮಾಡ್ರಿ ಅಷ್ಟೇ. ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಕದಾಚನ. ನೀವು ಕರ್ಮ ಮಾಡ್ರಿ, ಕೊಡೋನ್ ಅವನು ಇದ್ದಾನೆ, ಕೊಡ್ತಾನೆ. ನಿಮ್ಗೆ ಅನ್ಸ್ಬೋದು ಮೇಡಮ್ ಕೊಡ್ತಾನೆ ಇಲ್ಲ ರೀ, ದೊಡ್ಡದಾಗಿ ಕೊಡ್ಬೋದು, ಯಾರಿಗ್ ಗೊತ್ತ ಹೇಳ್ರಿ? ನೋಡ್ರಿ, ಯಾರೋ ನಿಮ್ ಫ್ರೆಂಡಿಗೆ 1 ವರ್ಷ 2 ವರ್ಷನಾಗೆ ಬಾಳೆಲ್ಲ ಮಾಡಿರ್ಬೋದು, ನಿಮ್ಗೆ ಅಕ್ಕಿನ್ಗಿಂತ 10 ಪಟ್ಟು ಕೊಡೋದಿರ್ಬೋದು. ದೊಡ್ಡದಾಗಿ ಕೊಡ್ಬೇಕಂದ್ರೆ ದೇವ್ರಿಗೂ ಟೈಮ್ ಬೇಕಲ್ಲ, ಯೂನಿವರ್ಸು ಟೈಮ್ ಕೇಳುತ್ತೆ. ವಿಶ್ವಾಸ ಇಕ್ರಿ, ನಿಶ್ಚಿಂತ ಆಗಿರ್ರಿ, ಪ್ರೆಸೆಂಟ್ ಮೇಲೆ ಫೋಕಸ್ ಮಾಡ್ರಿ. ಇವತ್ತಿನ ಮೇಲೆ ನೀವು ಫೋಕಸ್ ನೋಡ್ರಿ. ಬೇಕಾದ್ರ ಇವತ್ತಿನ ದಿನ ನಿಮ್ ಜೀವನದ ಬಹಳ ಅದ್ಭುತ ದಿನ ಅಂತೇಳಿ ಅನ್ಕೊಂಡಿನಿ. ರೀಸನ್ ಏನು ಅಂದ್ರೆ 1 hour ನೀವು ನನ್ ಎದ್ರಿಗೆ ಕುಂತೀರಿ. ಏಕಾಗ್ರತೆ ಇದೇನಾ ಇಲ್ಲ ಹೇಳ್ರಿ? ಯಾರ್ಯಾರಿಗೆ ಬಹಳ ಖುಷಿ ಆಗ್ತಾ ಇದೆ ಮೇಡಮ್, ರಿಯಲ್ದಾಗ ನಾವು ಬಹಳ ಖುಷಿ ಆಗ್ತಾ ಇದೆ ಅಂದ್ರೆ ಹಿಂಗ್ ಮಾಡ್ರಿ. ಈ ಅವಸ್ಥೆ ಇದೆ ನೋಡ್ರಿ, ಇದು ಜೀವನದ ಹ್ಯಾಪಿ ಮೂಮೆಂಟ್ಸ್, ಬಹಳ ಖುಷಿಯ ಸಂದರ್ಭ ನಿಮ್ದು. ಇದು ನಿಜವಾದ ಧ್ಯಾನ, ಇದಕ್ಕೆ ಮೆಡಿಟೇಷನ್ ಅಂತೇಳಿ ಕರೀತಾರೆ. ವರ್ತಮಾನ ಕಾಲದಲ್ಲಿ ಇರೋದಿದೆ ನೋಡ್ರಿ, ಅದಕ್ಕೆ ಧ್ಯಾನ ಅಂತೇಳಿ ಕರಿತೀವಿ. ಹಾಗಾಗಿ ನೀವೆಷ್ಟೆಷ್ಟು ನಿಶ್ಚಿಂತ ಆಗಿರ್ತೀರಿ ಅಷ್ಟಷ್ಟು ವರ್ತಮಾನದಲ್ಲಿ ಇರ್ತೀರಿ, ಪ್ರೆಸೆಂಟ್ ಅಲ್ಲಿ ಇದ್ದಿರ್ತೀರಿ. ಇದು ಎರಡನೇ ತತ್ವ. ಹಾ, ಚಿಂತೆಗೂ ಚಿತೆಗೂ ಒಂದು ಶೂನ್ಯನೇ ವ್ಯತ್ಯಾಸ ಇದೆ. ಎಲ್ಲ ಗೊತ್ತಿದೆ ನಮ್ಗ, ಆದ್ರೂ ಜೀವ ಸುಮ್ ಕೂಡ್ಬೇಕಲ್ಲ. ಹಾ, ಹಂಗಿರೋದೇ ಅದು ನಮ್ ಜೀನ್ಸ್ ನಲ್ಲೇ ಬಂದ್ಬಿಟ್ಟೆ ಟೆನ್ಷನ್. ನಾವೆಲ್ಲ ಅದು ಏನಂತಾರ ನೋಡ್ರಿ, ನಾವು ಪೂರ ನಮ್ದು ಇದ್ರಾಗ ಬ್ಲಡ್ ನಾಗೆ ತಗೊಂಡ್ ಬಂದಿದೀವ್ ನಾವು. ಜೀವನ ಅಂದ್ರು ಸಂಘರ್ಷ, ಹೋರಾಟ, ಎಲ್ಲಾ ಸಮಸ್ಯೆ. ಯಾರು ಹೇಳ್ಯಾರ ಸಮಸ್ಯೆ, ಸಂಘರ್ಷ, ಹೋರಾಟ ಏನಿಲ್ಲ? ಇವೆಲ್ಲ ಚಾಲೆಂಜಸ್ ಅಂತೀವಿ ನಾವು ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ. ನೀವು ಯಾವ್ದಕ್ ಸಮಸ್ಯೆ ಅಂತೀರಿ ನೋಡ್ರಿ, ನಾವ್ ಅದಕ್ ಚಾಲೆಂಜಸ್ ಅಂತೀವಿ. ಈಗ ಹೇಳ್ರಿ, ಸಮಸ್ಯೆ ಅಂದಾಗ ಮೈಂಡ್ ಯಾವ ರೀತಿ ವರ್ಕ್ ಮಾಡುತ್ತೆ, ಚಾಲೆಂಜ್ ಅಂತ ಅನ್ಕೊಂಡಾಗ ಯಾವ ರೀತಿ ವರ್ಕ್ ಮಾಡುತ್ತೆ ಹೇಳ್ರಿ? ಎಲ್ಲಿ ಪಾಸಿಟಿವ್ ಇರ್ತೀವಿ ನಾವು? ಚಾಲೆಂಜ್ ಅನ್ಕೊಂಡಾಗ. ಹಾಗಾಗಿ ಜೀವನ ಒಂದು ಚಾಲೆಂಜ್ ಇದೆ, ಎಕ್ಸೆಪ್ಟ್ ಮಾಡ್ರಿ, ನಡೆಯೋಣ ಮುಂದೆ, ಅರ್ಥ ಮಾಡ್ಕೊಳ್ಳೋಣ, ಲರ್ನಿಂಗ್ ಮಾಡ್ರಿ. ಅದ್ರ ನಂತರ ಸ್ಟೆಪ್ ಬೈ ಸ್ಟೆಪ್ ನಮ್ಮಲ್ಲಿ ಸಕ್ಸಸ್ ಆಟೋಮೆಟಿಕ್ ಬರ್ತಾ ಇರುತ್ತೆ. ಎರಡನೇ ತತ್ವ. ಅದಾದ್ಮೇಲೆ ಮೂರನೇ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ಕಾಯಕವೇ ಕೈಲಾಸ ಅಂತ ನೀವು ಕೇಳಿದ್ರಿ ಅಂತ ಹೇಳಿ ಅನ್ಕೊಂಡಿನಿ. ನಮ್ಗೆ ಯಾವ್ದು ಈಗ ನೋಡ್ರಿ, ನನ್ ಕಾಯಕ, ನನ್ ಕರ್ತವ್ಯ ಇದೆ, ನಿಮ್ ಎದ್ರಿ ಕುಂತೀನಿ. ನನ್ ಗೊತ್ತಿದೆ ನಿಮ್ ಯಾರ್ಲಿಂದ 1 ನಯಾ ಪೈಸೆ ತಗೊಂಡಿಲ್ಲ, ನಾವು ಕೊಟ್ರೇನೆ ಯಾರಾದ್ರೂ ಫ್ರೀ ಕೊಡ್ತಾ ಇದ್ದೀವಿ.
ಆದ್ರೂ ನಮ್ಮ ಆತ್ಮದಿಂದ ಈ ಸೆಷನ್ ಅನ್ನ ಮಾಡ್ತಾ ಇದ್ದೀನಿ. ರೀಸನ್ ಏನು ಅಂದ್ರೆ ನನ್ ಕರ್ತವ್ಯ ಇದೆ, ನಾನ್ ಮಾಡ್ಬೇಕು. ನಾಳೆ ರಿಸಲ್ಟ್ ಏನಾದ್ರೂ ಬರ್ಲಿ, ಹೆಂಗಾದ್ರೂ ಇರ್ಲಿ. ಎಷ್ಟ್ ಜನ ನನ್ ಜೊತೆ ನಿಲ್ಲೋದಕ್ ರೆಡಿ ಇದ್ದಾರ ಬರ್ತಾರೆ, ಯಾರು ಬರೋದಿಲ್ಲ ಇಟ್ಸ್ ಓಕೆ. ಬಟ್ ನನ್ನ ಕರ್ತವ್ಯವನ್ನ ನಾನ್ ನಿಷ್ಠೆಯಿಂದ ಮಾಡ್ತಾನೆ ಬಂದೀನಿ. ಸುಮಾರು 5 ವರ್ಷದಿಂದ ಈ ಒಂದು ಫೀಲ್ಡ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೆನ್ಪಿಡ್ರಿ, ನೀವು ನಿಮ್ಮ ಕರ್ತವ್ಯವನ್ನ ಎಷ್ಟೆಷ್ಟು ನಿಷ್ಠೆಯಿಂದ ಮಾಡ್ತೀರಿ ನೋಡ್ರಿ, ಅಷ್ಟಷ್ಟು ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಬ್ರಹ್ಮಾಂಡ. ಅದಾದ ನಂತರ 4ನೇದು ಬರ್ಕೋರಿ, ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಿಮ್ಮ ಅಕ್ಕಪಕ್ಕದವ್ರು ಏನಿದಾರ ನೋಡ್ರಿ, ಅವರನ್ನ ಕಾಳಜಿಯಿಂದ ನೋಡಿಕೊಳ್ಳೋದಿದೆ ನೋಡ್ರಿ, ಅದೂನು ನಮ್ಮ ಕರ್ತವ್ಯ ಇದೆ. ಈ ಕಂಪೌಂಡ್ ಜಗಳ ನಮ್ಮ ಹತ್ರ ಇರೋದೆ. ಯಾರ್ ಫಸ್ಟ್ ಬಂದ್ ಮನಿ ಕಟ್ಟ್ಯಾರ ನೋಡ್ರಿ, ಅವ್ರು 1 ಫೀಟ್ ತಗೊಳೋರೆ ಬಿಡೋದಿಲ್ಲ. ಈಗ ಅದೇ ನಮ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನಾವು ಟೆನ್ಷನ್ ಮಾಡ್ಕೊಳ್ಳೋದು, ಮನೆ ಮುಂದಿನ ಕಸಕ್ಕಾಗಿ ಜಗಳ ಆಡೋರು ನಾವು. ಹಾಗಾಗಿ ನೆನ್ಪಿಡ್ರಿ, ನಮ್ಗೆ ಏನಾದ್ರೂ ಅನಿವಾರ್ಯ ಸಂದರ್ಭ ಬಂದಾಗ ನಮ್ಮ ಮನೆಯ ಅಕ್ಕಪಕ್ಕದವ್ರು ಎಷ್ಟು ಸ್ಪೀಡ್ ಆಗಿ ನಮಗ್ ಬಂದ್ ಸಪೋರ್ಟ್ ಮಾಡ್ತಾರ ನೋಡ್ರಿ, ಉಳ್ದವ್ರು ಯಾರು ಬರೋದಿಲ್ಲ. ಈವನ್ ನಮ್ ಫ್ಯಾಮಿಲಿಯವರು ಬರೋದಿಲ್ಲ. ಈಗ ನಾನೇ ನೋಡ್ರಿ, ನಾನು ಇಲ್ಲಿ ನೌಬಾದ್ಕ್ ಇರ್ತೀನಿ, ನಮ್ಮ ಮನೆಯವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ, ಕೋರ್ಟ್ ಅಲ್ಲಿ ಡ್ಯೂಟಿ ಮಾಡ್ತಾರ. ಮನೆಗ್ ಒಂದ್ ವೇಳೆ ಬರ್ಬೇಕಂದ್ರ ಮಿನಿಮಮ್ 20 ನಿಮಿಷ ಬೇಕವ್ರಿಗೆ ನೌಬಾದ್ ಬಂದ್ ಮುಟ್ಟೋದಕ್ಕೆ. ಆದ್ರೆ ನನ್ ಪಕ್ಕದವರು 20 ಸೆಕೆಂಡ್ ಅಲ್ಲೇ ಬರ್ತಾರೆ ನನ್ ಗೇಟ್ ಒಳಗೆ, ನನಗೆ ಸಮಸ್ಯೆ ಆದಾಗ. ಹಾಗಾದ್ರೆ ಹೇಳ್ರಿ, ಅವ್ರ ಜೊತೆಗೆ ಒಳ್ಳೆ ಹೊಂದಾಣಿಕೆ ಇರ್ಬೇಕಾ ಇಲ್ಲ ನಮ್ಗೆ? ಸುಮ್ನೆ ದುಶ್ಮನಿ ಕಟ್ಕೊಂಡ್ ಬಿಟ್ಟಿವಿ ನಾವು. ಕ್ಷಮಿಸೋದನ್ನ ಕಲೀರಿ. ನೆರೆ ಹೊರೆಯವರನ್ನ ನಾವೆಷ್ಟು ಕಾಳಜಿಯಿಂದ ನೋಡ್ಕೊಳ್ತೀವಿ ನೋಡ್ರಿ, ಅಷ್ಟಷ್ಟು ಅವರ ಪ್ರತಿ ನಮ್ಮೊಳಗೆ ಸಕಾರಾತ್ಮಕ ಎನರ್ಜಿ ಕೆಲಸ ಮಾಡುತ್ತೆ. ಮತ್ತೆ ನಮ್ಮೊಳಗೂ ಅವ್ರು ಈ 2 ಕಡೆಗೂ ವರ್ಕ್ ಆಗೋದಕ್ಕೆ ಶುರು ಮಾಡುತ್ತೆ. ಅವರು ಪಾಸಿಟಿವ್ ಆಗ್ತಾರೆ, ನಾವು ಪಾಸಿಟಿವ್ ಆಗ್ತೀವಿ ನಮ್ಮಲ್ಲಿ ಈ ಭಾವ ಬಂದಾಗ. ಅದಾದ ನಂತರ ಕೊನೆಗೆ ಬರ್ಕೋರಿ, ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಗ್ರಾಟಿಟ್ಯೂಡ್. ಜೀವನದಲ್ಲಿ ಯಾವುದಿಲ್ಲ ನೋಡ್ರಿ, ಇಲ್ಲ ಅಂತ ಕೊರಗೋದನ್ನ ಬಿಡ್ರಿ, ಕೊರಗೋದನ್ನ ಬಿಡ್ರಿ. ನೀವ್ ಯಾರು ಸಣ್ಣಾಗಿದ್ದಾಗ ಆ ಕೌಡಿ ಆಟ ಆಡಿದ್ರಿ? ನಾವ್ ಹಿಂಗ್ ಚಮ್ಮ ಅಂತ ಆಡ್ತಿದೇವು. ಆ ಹುಣಸೆ ಕಪ್ಪ ಅಂತ ಇರುತ್ತೆ ನೋಡ್ರಿ, ಹುಣಸೆ ಬೀಜ, ಅದಕ್ಕೆ ಹಿಂಗ್ ಒಡೆದು 5 ಮಾಡಿ ಹಿಂಗ್ ಹಾಕ್ತಿದೇವು. ಆಮೇಲೆ ಕೌಡಿ ಆಡೋದು ಗೊತ್ತಿದೆ, ಆಲ್ಮೋಸ್ಟ್ ಎಲ್ಲಾ ಭಾಗಕ್ಕೂ ಆಡ್ತಾರೆ. ಯಾರ್ಯಾರು ಆಡಿದ್ರಿ ನೆನ್ಪ್ ಮಾಡ್ರಿ. ಹಿಂಗ್ ಆಡುವಾಗ ಫಸ್ಟ್ ಇನ್ನೇನ್ ಹಾಕ್ತಿದೇವ್ ನೋಡ್ರಿ, ಅದು ಎಷ್ಟು ಬಿದ್ರು ದೇವ್ರಿಗೆ ಬಿಡ್ತಿದೇವ? ಯಾವ ತರ ಹೇಳ್ರಿ, ಹಂಗ 8 ಬಿದ್ದವ ನಾನೇ ತಗೋತೀನಿ, ಇಲ್ಲ. ಹಾ, ಚಕ್ಕರ್ ಆಡೋದು ಅಂತ ಹೇಳ್ತಾರ ನೋಡ್ರಿ. ಫಸ್ಟ್ ಇನ್ ಯಾವ್ದು ಬಿಡ್ಲಿ, ಯಾರಿಗ್ ಬಿಡ್ತಿದೇವ್ ನಾವು? ದೇವ್ರಿಗೆ. ಕರೆಕ್ಟ್ ಆಗಿ ಡೈರಿಯಲ್ಲಿ ಬರ್ಕೋರಿ, ನೀವು ಯಾವುದನ್ನ ಕಳ್ಕೊಂಡಿರ್ ನೋಡ್ರಿ, ಅದು ದೇವ್ರಿಗೆ ಬಿಟ್ಟಿನಂತ ತಿಳ್ಕೊರಿ. ಇವತ್ತಿನ ಒಂದ್ ಲೈನ್ ಎಲ್ಲರಿಗಿದು ಬಹಳ ಮನ್ಸಿಗೆ ಮುಟ್ಟಿದೆ ಅಂತ ಅನ್ಕೊಂಡಿ. ನೀವ್ ಯಾವ್ದು ಕಳ್ಕೊಂಡಿರಿ, ಏನ್ ಫೀಲ್ ಮಾಡ್ಬೇಕೀಗ ನೀವು? ದೇವ್ರಿಗೆ ಬಿಟ್ಟಿನಿ. ಈಗ ಯಾವ್ದ್ ದೇವ್ರಿಗೆ ಬಿಟ್ಟಿವ್ ನೋಡ್ರಿ, ಟೆನ್ಷನ್ ಮಾಡ್ಕೋತೀವೇನ್ ಹೇಳ್ರಿ? ನೋ. ಹಾಗಾಗಿ ಜೀವನದಲ್ಲಿ ಯಾವ್ದು ನಿಮ್ಗೆ ಸಿಗ್ಬೇಕಿತ್ತು ಸಿಗ್ಲಿಲ್ಲ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ನಾನ್ ದೇವ್ರಿಗೆ ಬಿಟ್ಟಿನಿ ಅಂತ ತಿಳ್ಕೊರಿ ನೀವು. ಅವಾಗ ಪರಮಾತ್ಮ ನಿಮ್ಗೆ 1000 ಭುಜಾವಲ್ಲ ಅಂತಾರ, 1000 ಕೈಯಿಂದ ಸಪೋರ್ಟ್ ಮಾಡ್ತಾನೆ ಪರಮಾತ್ಮ. ನಿಮ್ಮ ಭಾವ ಬದಲಾದ್ರೆ ಸಾಕು, ಭಗವಂತ ಬದಲಾಗ್ತಾನೆ ನೋಡ್ರಿ. ಓಕೆನಾ? ಸೊ ಇಷ್ಟು ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ಇನ್ನೊಂದ್ಸಲ ಅನೌನ್ಸ್ಮೆಂಟ್ ಹೇಳ್ತೀನಿ, ಎಲ್ರು ಸರಿಯಾಗಿ ಬರ್ಕೋರಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ದೀಕ್ಷೆ ಇರುತ್ತೆ. 2 hours ನಡೆಯುತ್ತೆ, 10 ರಿಂದ 12 ಗಂಟೆ. ಹಾಗಾಗಿ ಹೆಚ್ಚು ಕಡಿಮೆ 9:30ಕ್ಕೆ ನೀವು ತಲೆ ಸ್ನಾನ ಮಾಡಿ ವೈಟ್ ಡ್ರೆಸ್ ಕಂಪಲ್ಸರಿ ಬೇಕು. ಮತ್ತೆ ನಮ್ಮಲ್ಲಿ ಏನಿದೆ ಕಂಡೀಷನ್, ನಾವ್ ಹಿಂಗೆಲ್ಲ ಸ್ಕ್ರೀನ್ ಅನ್ನ ನೋಡ್ತಾ ಬರ್ತೀವಿ. ಯಾರಿಗ್ ವೈಟ್ ಡ್ರೆಸ್ ಇರೋದಿಲ್ಲ, ಈ ಸಲ ನಿಮ್ಗೆ ದೀಕ್ಷೆ ಇರೋದಿಲ್ಲ. ಮತ್ತೆ 1 ವಾರ ನೀವು ವೇಟ್ ಮಾಡ್ಬೇಕಷ್ಟೇ. ವಾರಕ್ಕೆ 1 ದಿನ ನಮ್ಮಲ್ಲಿ ದೀಕ್ಷೆ ನಡೆಯೋದು. ಕಂಡೀಷನ್ ಅಂದ್ರೆ ಕಂಡೀಷನ್. ಅದಾದ್ಮೇಲೆ ನಿಮ್ಮ ಎದುರಿಗೆ ದೀಪ ಮತ್ತು ನೀರನ್ನ ಇಟ್ಕೊಂಡು ಚಾರ್ಟ್ ಅನ್ನ ಬರ್ಕೊಂಡು 99% ಪ್ರಯತ್ನ ಮಾಡ್ರಿ ಉಪವಾಸ ಇರೋದು. 12 ಗಂಟೆ ತನಕ ಬಿಡ್ರಿ. ಚಕ್ರಗಳಿಗೆ ಸ್ವಲ್ಪ ಹೆವಿ ಆದು ಅಂದ್ರೆ ಎನರ್ಜಿ ಮೇಲ್ ಬರೋದಿಲ್ಲ. ಹೊಟ್ಟೆ ತುಂಬತಂದ್ರೆ ಶಕ್ತಿ ಮೇಲ್ ಬರಂಗಿಲ್ಲ. ಇದು ಇರೋದು ಸೈನ್ಸ್ ಹಿಂಗೆ. ಹಾಗಾಗಿ ಸ್ವಲ್ಪ ನೀವು ಖಾಲಿ ಹೊಟ್ಟಿಲಿಂದಿದ್ರ ದೀಕ್ಷೆ ಸರಿಯಾಗುತ್ತೆ. ಯಾರಿಗಾದ್ರೂ ಶುಗರ್ ಇದೆ, ನಡೆಯೋದಿಲ್ಲ ಅಂದ್ರೆ ಏನಾದ್ರೂ ಸ್ವಲ್ಪ ಲೈಟ್ ತಗೋರಿ, ಬಹಳ ಲೈಟ್. 12 ತನಕ ನಡೆದ್ರೆ ಸಾಕು. ಆ ಲೆಕ್ಕದ ಮೇಲೆ ನೀವಿರ್ಬೇಕು. ಮತ್ತೆ 108 ಸಲ ಓಂಕಾರ ಹೇಳೋದಿರುತ್ತೆ. ಒಂದ್ ವೇಳೆ ನೀವು 9:45ಕ್ಕೆ ಜಾಯಿನ್ ಆದ್ರೆ ನಮ್ಮ ಹತ್ರನೂ ಓಂಕಾರ ನಡೀತಾ ಇರುತ್ತೆ. ನಮ್ಮಲ್ಲೂ 108 ಸಲ ಪ್ಲೇ ಮಾಡ್ತೀವಿ ನಾವು.
ನೀವು ಮಾಡ್ಕೊಳ್ಬಹುದು. ಇಲ್ಲ ನೀವು ಬೇಗ ಜಾಯಿನ್ ಆದ್ರೆ ಇಲ್ಲಿ ಸಮೇತ ಕಾಫಿ ಟೀ ಎಲ್ಲಾ ಕುಡೀರಿ, ಆದ್ರ ಗಡತ್ತಾಗಿ ಊಟ ಮಾಡ್ಬೇಡ್ರಿ ಅಂತ. ಇಲ್ಲಿ ತನಕ ಬರೋ ತನಕ ಮಾಡ್ತೀವಿ ನೋಡ್ರಿ, ಆಮೇಲೆ ಹಿಂಗ್ ತೂಕಡಿಸ್ತೀವಿ. ಇದು ಆನ್ಲೈನ್ ಒಂದ್ ಜಗತ್. ಏನ್ ಮಾಡ್ತೀರಿ? ಆಫ್ಲೈನ್ ಆಗಿದ್ರು ಎದ್ ಬರ್ತೀನ ಏನ್ ನಡೆದ ಸುದ್ದಿ ಅಂತ. ಈಗ ಆನ್ಲೈನ್ ನಾಗ ಏನ್ ಮಾಡೋ ಆಪ್ಷನ್ಗಳಿಲ್ಲ. ನೀವ್ ಕಾಣೋದೇ ನನ್ಗೆ ಇಷ್ಟೇ ಕಾಣ್ತಾ ಇರ್ತೀರಿ. ಯಾರ್ ಎಲ್ಲಿದ್ರಿ, ಯಾವ ಸ್ಥಿತಿಯಲ್ಲಿದ್ರಿ ನಮ್ಗಂತೂ ಗೊತ್ತಾಗೋದಿಲ್ಲ. ಆದ್ರೆ ನಮ್ಮ ಪ್ರಯತ್ನ ಅಂತೂ ನಾವ್ ಮಾಡ್ತೀವಿ. ದೀಕ್ಷೆ ಅಂದ್ಮೇಲೆ ದೀಕ್ಷೆ, ಅದು ಬಹಳ ಗುಡ್ ಫೀಲ್ ಆಗುತ್ತೆ ನಿಮ್ಗೆ. ಅದನ್ನ ನೀವು ಮತ್ತೆ ಇದು ನಿಮ್ ಜೀವನದಲ್ಲಿ ಪುನಃ ಪುನಃ ಬರೋದಿಲ್ಲ. ಇದು ಒಂದ್ ದೊಡ್ಡ ಚಾನ್ಸ್ ಇದೆ. ಹಾಗಾಗಿ ಆಕಾಶಕ್ಕಿಂತನೂ ದೊಡ್ಡದು ಯಾವ್ದಾದ್ರೂ ಇದ್ರದ ಅವಕಾಶ. ಈ ಅವಕಾಶವನ್ನ ನೀವು ತಪ್ಪಿಸ್ಕೊಳ್ಬೇಡ್ರಿ ಅಂತೇಳಿ ಹೇಳ್ತಾ, ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ. ಧನ್ಯವಾದ. ನಾಳೆ ಸಿಗೋಣ. ಎಲ್ಲರೂ ಖುಷಿಯಾಗಿರ್ರಿ, ನಗ್ನಾಗ್ತಾ ಇರ್ರಿ, ಹೊಟ್ಟೆ ತುಂಬಾ ಊಟ ಮಾಡ್ರಿ, ಕಣ್ ತುಂಬಾ ನಿದ್ದೆ ಮಾಡ್ರಿ. ನಿಮ್ಗೆ ಜೀವನ ಏನು ಅಂತ ನಿಮ್ಗ ಅಟ್ಲೀಸ್ಟ್ ಅರ್ಥ ಮಾಡ್ಸಿನಂತ ನಾನ್ ಅರ್ಥ ಮಾಡ್ಕೊಡಿನ ಅಷ್ಟೇ. ಟ್ರಾವೆಲ್ ಮಾಡುವಾಗ ದೀಕ್ಷೆ ಇರೋದಿಲ್ಲ. ನೀವೆಲ್ಲಾದ್ರೂ ಹೋಗ್ತಾ ಇದ್ದೀರಿ ಅಂದ್ರೆ ದೀಕ್ಷೆ ಇರೋದಿಲ್ಲ. ನೀವು ಮಲಗಿದ್ರೆ ನಿಮಗೆ ದೀಕ್ಷೆ ಇರೋದಿಲ್ಲ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲಾರ್ದು ಇವೆ. ಓಕೆನಾ? ಸೊ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್. ಮತ್ತೆ ಸಿಗೋಣ ನಾಳೆ ಬೆಳಿಗ್ಗೆ.